ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023 ಎಕ್ಸಾಮಿನ ಜನರಲ್ ಪೇಪರಲ್ಲಿ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ಇದೆ. ಅದರಲ್ಲಿ ಒಂದು ಟಾಪಿಕ್ ಆದಂಥದ್ದು ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್. ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಲ್ಯೂಷನಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ರೀತಿ ಅದನ್ನು ತಡೆಗಟ್ಟಬೇಕು, ಅದಕ್ಕೆ ಕಾರಣ ಏನು, ಪ್ರತಿಯೊಂದು ಸಂಗತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು KLM ಕ್ಲಾಸಸ್. ಸೊ ಮೊದಲನೇದಾಗಿ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು, ಮನುಷ್ಯ ಏನು ಒಂದಷ್ಟು ಕೆಲಸಗಳನ್ನ ಮಾಡ್ತಾನೆ, ಅದರಿಂದ ಈ ಒಂದು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಪ್ರಾಬ್ಲಮ್ ಆಗುವಂತಹ ಕೆಲಸಗಳನ್ನ ನಾವು ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಕೈಂಡ್ ವಿಚ್ ಅಫೆಕ್ಟ್ ದಿ ಎನ್ವೈರನ್ಮೆಂಟ್. ಸೊ ಇದು ಒಂದು ಪರಿಣಾಮ ಬೀರುತ್ತಲ್ವ, ಅಂಥ ಒಂದು ಕೆಲಸಗಳನ್ನ ನಾವು ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಯಾವ್ಯಾವು ಅಂತ ನೋಡೋದಾದರೆ ರೈಸಿಂಗ್ ಪಾಪ್ಯುಲೇಷನ್, ಡಿಫಾರೆಸ್ಟ್ರೇಷನ್, ಪೊಲ್ಯೂಷನ್, ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಓವರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ಗಳು. ಒಂದೊಂದಾಗಿ ನೀಟಾಗಿ ಡಿಸ್ಕಸ್ ಮಾಡೋಣ. ರೈಸಿಂಗ್ ಪಾಪ್ಯುಲೇಷನ್. ಸೊ ರೈಸಿಂಗ್ ಪಾಪ್ಯುಲೇಷನ್ ಅಂದರೆ ಏನು, ಜನಸಂಖ್ಯೆ ಏನಿರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಆ್ಯಂಡ್ ಮೊದಲನೇದಾಗಿ ನಮಗೆ ಒಂದು ಕ್ವಶನ್ ಬರಬೇಕಾಗಿರೋದು, ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ. ಪ್ರಕೃತಿಯಲ್ಲಿ ಎಷ್ಟು ಜನ ಹುಟ್ಟುತ್ತಾರೋ ಅಷ್ಟು ಜನ ಸಾಯಲಿಕ್ಕೆ ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಆದರೆ ಮನುಷ್ಯನ ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್, ಸೊ ಏನು ವೈದ್ಯಕೀಯ ಫೀಲ್ಡಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದರಿಂದ ಏನು ಸಾವು ಕಾಯಿಲೆಗಳು ಬಂದು ಸಾಯಬೇಕಾಗಿತ್ತು ಜನಗಳು, ಆ ಕಾಯಿಲೆಗಳಿಂದ ತಪ್ಪಿಸ್ಕೊಂಡು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕ್ತಾ ಇದ್ದಾರೆ. ಆ್ಯಂಡ್ ಹುಟ್ಟುವವರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಅದು ಕೂಡ ಅದೇ ರೀತಿ ಇರೋದ್ರಿಂದ ಸಾಯುವವರ ಸಂಖ್ಯೆ ಕಡಿಮೆ ಆಗಿ ಹುಟ್ಟುವವರ ಸಂಖ್ಯೆ ಜಾಸ್ತಿ ಆಗಿ ಪಾಪ್ಯುಲೇಷನ್ನು ರೈಸ್ ಆಗ್ತಾ ಇದೆ. ಸೊ ಓವರ್ ಪಾಪ್ಯುಲೇಷನ್ ಆಗೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಈಗ ಅರ್ಥ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಲ್ಯಾಂಡ್ ಫಾರ್ ಹೌಸಿಂಗ್, ಇಂಡಸ್ಟ್ರಿ, ವರ್ಕ್ ಸ್ಪೇಸ್, ಅಗ್ರಿಕಲ್ಚರ್ ಎಟ್ಸೆಟ್ರಾ. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ ಅವರೆಲ್ಲ ಉಳ್ಕೊಳೋಕ್ಕೆ ಜಾಗ ಬೇಕಾಗೇ ಆಗುತ್ತಲ್ವ. ಹೌಸ್ ಕಟ್ಕೊಳ್ಳೋಕ್ಕೆ ಅಂದರೆ ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಜಾಗ ಬೇಕಾದಾಗ ನಾವು ಏನು ಮಾಡ್ತೀವಿ, ಕಾಡುಗಳಿರೋ ಮರಗಳನ್ನ ಕಟ್ ಮಾಡ್ತೀವಿ, ಅಲ್ಲಿ ಮನೆಗಳನ್ನ ಕಟ್ತೀವಿ. ಇಲ್ಲ ಅಂದರೆ ವ್ಯವಸಾಯಕ್ಕೆ ಬಳಸ್ತಿರುವಂತಹ ಜಾಗವನ್ನು ಮನೆಗಳನ್ನ ಕಟ್ಟಕ್ಕೆ ತಗೊಳ್ತೀವಿ. ಆದರೆ ವ್ಯವಸಾಯ ಮಾಡ್ತಿದ್ದಂಥ ಜಾಗಗಳನ್ನ ಮನೆಗಳನ್ನ ಕಟ್ಟಕ್ಕೆ ಬಳಸ್ಕೊಂಡಾಗ ಆ ಏನು ಹೆಚ್ಚಿಗೆ ಪಾಪ್ಯುಲೇಷನ್ ಆಗುತ್ತೆ ಅವ್ರಿಗೆ ಕೂಡ ಊಟ ಬೇಕಲ್ವಾ. ಆ ಊಟನ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಏನು ಮಾಡ್ತೀವಿ, ಅಗೇನ್ ಕಾಡಲ್ಲಿ ಹೋಗಿ ಮರಗಳನ್ನ ಕಟ್ ಮಾಡಿ ಅದನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಓವರ್ ಪಾಪ್ಯುಲೇಷನ್ ಆದಾಗ ಮೊದಲನೇದು ಎಫೆಕ್ಟ್ ಆಗೋದು ಕಾಡುಗಳನ್ನು, ಮರಗಳನ್ನ ಕಟ್ ಮಾಡೋದು. ಸೊ ಅಗೇನ್ ಕಾಡುಗಳ ಮರಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತೇ ಇದೆ. ಎಲ್ಲದಕ್ಕೂ ನಾವು ಅವಲಂಬಿತವಾಗಿದ್ದೀವಿ. ಆಗ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನು ನಮ್ಮ ಅಟ್ಮಾಸ್ಫಿಯರಲ್ಲಿದೆ ಅದು ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸೂರ್ಯನಿಂದ ಬಿಸಿಲು ಬಂದಿದ್ದನ್ನ ಕಾರ್ಬನ್ ಡೈಆಕ್ಸೈಡು ಹಿಡಿದಿಟ್ಕೊಂಡು ಭೂಮಿಯ ಸುತ್ತ ಒಂದು ಪದರ ಏನಿದೆ ಅಟ್ಮಾಸ್ಫಿಯರ್ ಅದು ಹೆಲ್ಪ್ ಮಾಡುತ್ತೆ, ಅದರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ಸೂರ್ಯನಿಂದ ಬರುವಂತಹ ಬಿಸಿಲಿನ ಕಿರಣಗಳನ್ನ ಇಟ್ಕೊಂಡು ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ, ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭೂಮಿಯ ಟೆಂಪ್ರೇಚರ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಈ ನಾರ್ತ್ ಪೋಲು ಸೌತ್ ಪೋಲಲ್ಲಿರೋ ಐಸು ಮಂಜುಗಳು ಏನಿದ್ದಾವೆ, ಮಂಜುಗೆಡ್ಡೆ, ಮಂಜು ಬೆಟ್ಟಗಳ ಥರ ಅವೆಲ್ಲ ಕರಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರಗಿ ಆ ನೀರಾದಾಗ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಸೊ ನೋಡಿ, ಜಸ್ಟ್ ಒಂದು ಮರಗಳನ್ನ ಕಟ್ ಮಾಡೋದ್ರಿಂದ ಇಡೀ ಭೂಮಂಡಲಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಸೊ ಓವರ್ ಪಾಪ್ಯುಲೇಷನ್ನ ಮೇಯ್ನ್ ಪ್ರಾಬ್ಲಮ್ಮೇ ಅದು. ಅದಾದಮೇಲೆ ಅಗೈನ್ ಅದೇ CO2 ಇನ್ಕ್ರೀಸ್ ಆಗಿ ಆ ಒಂದು ಏನು ಟೆಂಪ್ರೇಚರ್ ಇನ್ಕ್ರೀಸ್ ಆಗಿ ಐಸ್ ಕರಗುತ್ತೆ, ಆ ಒಂದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಆ್ಯಂಡ್ ಅದರಿಂದ ಕ್ಲೈಮೇಟ್ ಕೂಡ ತುಂಬ ಚೇಂಜ್ ಆಗುತ್ತೆ. ಅದಾದಮೇಲೆ ಹೈಯರ್ ದಿ ನಂಬರ್ ಆಫ್ ಪೀಪಲ್ ಲಿವಿಂಗ್ ಆನ್ ದಿ ಅರ್ತ್, ಮೋರ್ ಎನರ್ಜಿ ರಿಸೋರ್ಸಸ್ ಲೈಕ್ ಫಾಸಿಲ್ ಫ್ಯೂಯಲ್ಸ್ ವಿಲ್ ಬಿ ಯೂಸ್ಡ್. ಹೌದಲ್ವಾ, ಹೆಚ್ಚು ಮನುಷ್ಯರು ಯಾವಾಗ ಉಟ್ಕೊಳ್ತಾರೆ ಆಗ ಅವರು ಕೂಡ ಹೆಚ್ಚು ಓಡಾಟ ಮಾಡ್ತಾರೆ, ನಮ್ಮ ಭೂಮಿಯ ಮೇಲಿರೋ ರಿಸೋರ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರುವಾಗುತ್ತೆ. ಆಗ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪೆಟ್ರೋಲು, ಡೀಸೆಲ್ಲು ಇದನ್ನೆಲ್ಲ ಉಪಯೋಗಿಸ್ತಾರೆ. ಈಗ ನೀವು ನೋಡ್ಬೋದು ಎಷ್ಟು ಗಾಡಿಗಳು, ಎಷ್ಟು ಕೋಟ್ಯಾಂತರ ಗಾಡಿಗಳು ಓಡಾಡ್ತಾ ಇದ್ದಾವೆ. ಅದೆಲ್ಲವೂ ಏನು ಮಾಡುತ್ತೆ, ಪೆಟ್ರೋಲ್ನ ಬರ್ನ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತಾ ಇರ್ತದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಗಾಡಿಗಳು ಜಾಸ್ತಿ ಆಗುತ್ತೆ, ಫಾಸಿಲ್ ಫ್ಯೂಯಲ್ಸ್ನ ಯೂಸ್ ಮಾಡೋದು ಜಾಸ್ತಿ ಆಗುತ್ತೆ. ಬರೀ ಫಾಸಿಲ್ ಫ್ಯೂಯಲ್ಸೇ ಅಲ್ಲ, ನಿಮಗೆ ಏನು ಎಲೆಕ್ಟ್ರಿಸಿಟಿ ಬರುತ್ತೆ, ಕೋಲ್, ಈ ಕಲ್ಲಿದಲನ್ನ ಸುಟ್ಬಿಟ್ಟು ಆ ಬರೋ ಬಿಸಿಯಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ. ಸೊ ಆ ಕೋಲ್ನ ಸುಡುವಾಗ ಎಷ್ಟೋ ಕಾರ್ಬನ್ ಡೈಆಕ್ಸೈಡ್ ಆಚೆ ಬರುತ್ತೆ, ಎಷ್ಟೋ ಬೇರೆ ಬೇರೆ ಪಾಯ್ಸನಸ್ ಗ್ಯಾಸ್ಗಳು ಬರುತ್ತೆ, ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಸೊ ಅದರಿಂದ ಗ್ಲೋಬಲ್ ವಾರ್ಮಿಂಗು ಆಗುತ್ತೆ, ಏರ್ ಪೊಲ್ಯೂಷನ್ನು ಆಗುತ್ತೆ, ಈ ರೀತಿ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಟು ಫೀಡ್ ರೈಸಿಂಗ್ ಪಾಪ್ಯುಲೇಷನ್ ಮೋರ್ ಫುಡ್ ಈಸ್ ರಿಕ್ವೈರ್ಡ್,
But with declining soil fertility and use of agriculture land in housing projects, food production can only be increased by using chemical fertilizers which have harmful impact. ಸೊ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅವರೆಲ್ರಿಗೂ ಊಟ ಬೇಕಾಗುತ್ತೆ. ಅಗೇನ್ ಹೇಳಿದ್ದೆ, ವ್ಯವಸಾಯಕ್ಕೆ ಉಪಯೋಗಿಸುವಂತಹ ಜಾಗವನ್ನು ಮನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದಾಗ ನಮಗೆ ವ್ಯವಸಾಯ ಮಾಡಲಿಕ್ಕಿರೋ ಜಾಗ ಕಡಿಮೆ ಆಗುತ್ತೆ. ಸೊ ಆ ಒಂದು ಕಡಿಮೆ ಜಾಗದಲ್ಲಿ ನಾವು ವರ್ಷಕ್ಕೆ 2 ಬೆಳೆ 3 ಬೆಳೆ ಅಂತ ಯಾವಾಗ ತೆಗಿಯಕ್ಕೆ ಶುರು ಮಾಡ್ತೀವಿ, ಆ ಮಣ್ಣಲ್ಲಿರೋ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಮಗೆ ಸಿಗೋದೇನು, ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ನಾವೇನು ಮಾಡ್ತೀವಿ, ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕಿ ತಕ್ಷಣಕ್ಕೆ ಆ ವರ್ಷದ ಬೆಳೆನ ಚೆನ್ನಾಗಿ ತೆಗೆದುಬಿಡ್ತೀವಿ. ಆದರೆ ಆ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಂದರೆ ಒಂದು 5-6 ವರ್ಷ 10-15 ವರ್ಷ ಆದಮೇಲೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಭೂಮಿಯಲ್ಲಿ ಒಂದು ಬೆಳೆನೂ ಬೆಳೆಯೋಕ್ಕಾಗದೆ ಬರಡಾಗೋ ರೀತಿ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಬಾರ್ದು. ದಟ್ ಈಸ್ ಹಾರ್ಮ್ಫುಲ್ ಇಂಪ್ಯಾಕ್ಟ್. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದರಿಂದ ಊಟ ಬೇಕಾಯಿತು, ಊಟ ಬೇಕಾಗಿದ್ದರಿಂದ ಫರ್ಟಿಲೈಸರ್ಸ್, ಅದರಲ್ಲೂ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ವಿ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಸೊ ಇದು ನಾವು ಮನುಷ್ಯರು ಮಾಡೋ ಕೆಲಸಗಳಿಂದ ಪ್ರಕೃತಿ ಯಾವ ರೀತಿ ನಾಶ ಆಗುತ್ತೆ ಅಂತ ಒಂದು ಬ್ರೀಫ್ ಆಗಿ ತಿಳ್ಕೊಂಡ್ವಿ. ಸೊ ಎನ್ವೈರನ್ಮೆಂಟಲ್ ಇಶ್ಯೂಸ್. ಸೊ ಈ ಆಂಥ್ರೋಪೊಜೆನಿಕ್ ಆ್ಯಕ್ಟಿವಿಟೀಸ್ ಏನಿದೆ, ಮನುಷ್ಯನ ಪ್ರಕೃತಿಗೆ ಹಾನಿ ಮಾಡುವಂಥ ಕೆಲಸಗಳಲ್ಲಿ ಯಾವ್ಯಾವ ರೀತಿ ಇಶ್ಯೂಗಳು ಕ್ರಿಯೇಟ್ ಆಗುತ್ತೆ ಅಂತ ಅದರಲ್ಲಿ 3 ಥರ ಇದೆ. ಒಂದು ಲೋಕಲ್ ಇಶ್ಯೂ, 2ನೇದು ರೀಜನಲ್ ಇಶ್ಯೂ, 3ನೇದು ಗ್ಲೋಬಲ್ ಇಶ್ಯೂ. ಲೋಕಲ್ ಇಶ್ಯೂ ಅಂದರೆ ನಿಮ್ಮ ನೇಮ್ಗಳೆಲ್ಲ ಗೊತ್ತಾಗ್ಬಿಡುತ್ತೆ. ಲೋಕಲ್ಲು, ಗ್ಲೋಬಲ್ಲು, ರೀಜನಲ್ ಅಂದರೆ ಏನು ಅಂತ. ಲೋಕಲ್ ಅಂದರೆ ದೀಸ್ ಆರ್ ಸ್ಪೆಸಿಫೈಡ್ ಟು ಲೋಕಲ್ ಏರಿಯಾ. ಸೊ ಒಂದು ಏನು ಲೋಕಲ್ ಆಗಿ ಏರಿಯಾ ಇರುತ್ತೆ, ಒಂದು ಚಿಕ್ಕ ಊರು, ಒಂದು ಚಿಕ್ಕ ಜಾಗ, ಅಲ್ಲಿಗೆ ಮಾತ್ರ ಆ ಪ್ರಾಬ್ಲಮ್ ಸೀಮಿತ ಆಗಿರುತ್ತೆ. ಆ ಪ್ರಾಬ್ಲಮಿಂದ ಅಲ್ಲಿರೋ ಜನರಿಗೆ ಮಾತ್ರ ತೊಂದರೆ ಆಗ್ತಿರುತ್ತೆ. ಆ ಒಂದು ಪ್ರಾಬ್ಲಮ್ನ ನಾವು ಲೋಕಲ್ ಇಶ್ಯೂ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಲ್ಯಾಕ್ ಆಫ್ ಕ್ಲೀನ್ ವಾಟರ್. ಸೊ ಕುಡಿಲಿಕ್ಕೆ ನೀರು, ಒಳ್ಳೆ ಕುಡಿಯುವ ನೀರಿಲ್ಲ ಅಂದರೆ ಆ ಊರಿನ ಜನಕ್ಕೆ ಮಾತ್ರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಡೆಸರ್ಟಿಫಿಕೇಶನ್. ಸೊ ಮರಗಳನ್ನ ಕಟ್ ಮಾಡಿ ಮಳೆ ಬರದೆ ಆ ಒಂದು ಜಾಗ ಮರಳುಗಾಡು ಆಗೋದನ್ನ ಡೆಸರ್ಟಿಫಿಕೇಶನ್ ಅಂತೀವಿ. ಸೊ ಒಂದು ಊರಲ್ಲಿ ಹೆಚ್ಚು ಮರಗಳನ್ನ ಕಟ್ ಮಾಡಿ ಸಿಟಿ ಮಾಡ್ತೀವಿ, ಮಾಡ್ತೀವಿ ಅಂತ ಎಲ್ಲ ಮರಗಳನ್ನ ಕಟ್ ಮಾಡಿದಾಗ ಏನಾಗ್ಬಿಡುತ್ತೆ, ಅಲ್ಲಿ ಮರಗಳೇ ಇಲ್ಲದೆ ಬರಡು ಜಾಗ ಆಗೋಗುತ್ತೆ. ಆ ಊರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಡೆಸರ್ಟಿಫಿಕೇಶನ್ ಅಂತಾರೆ. ಕಂಟಾಮಿನೇಷನ್ ಆಫ್ ಲೇಕ್ಸ್. ಹೌದಲ್ವಾ, ಅಲ್ಲಿರುವಂಥ ಯಾವುದೋ ಕೆರೆನೋ ಅಥವಾ ಹಳ್ಳಕ್ಕೋ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಸುತ್ತಮುತ್ತ ಎಲ್ಲ ಕೆಮಿಕಲ್ಸ್ ತುಂಬಿಕೊಂಡು ಅಲ್ಲಿ ಆ ಒಂದು ಕುಡಿಯುವ ನೀರಿನ ಒಂದು ಮೂಲ ಆಗಿರುತ್ತೆ ಒಂದು ಊರಿಗದು. ಸೊ ಆ ಲೇಕ್ ಏನಾದರೂ ಕೆಮಿಕಲ್ಸಿಂದ ತುಂಬ್ಕೊಬಿಟ್ರೆ ಆ ಊರಿಗೆ ಮಾತ್ರ ತೊಂದರೆ ಆಗ್ತಾ ಇರುತ್ತೆ. ಆ ಒಂದು ಕೆರೆ ಅವಲಂಬಿತವಾಗಿರುವಂತಹ ಊರಿಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಲೋಕಲ್ ಇಶ್ಯೂ ಅಂತ ಕರಿತೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್. ಒಂದು ಊರಿನಿಂದ ಬರುವಂತಹ ವೇಸ್ಟು, ಏನು ವೇಸ್ಟ್ ಇರುತ್ತೆ, ಮನೆಗಳಿಂದ ಕಲೆಕ್ಟ್ ಮಾಡ್ತಾರಲ್ವ, ಮತ್ತು ಅಲ್ಲಿ ಯಾವುದಾದ್ರೂ ಇಂಡಸ್ಟ್ರಿ ಇದ್ದರೆ ಅಲ್ಲಿಂದ ಬರುವಂತಹ ವೇಸ್ಟು, ಒಂದು ಟೆಕ್ಸ್ಟೈಲ್ ಇದ್ದರೆ ಬರುವಂತಹ ವೇಸ್ಟು, ಆ ವೇಸ್ಟ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೆ ಎಲ್ಲಂದರಲ್ಲೇ ಬಿಸಾಡಿ ಬೀದಿಲೆಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಆ ಊರಿಗೆ ಮಾತ್ರ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವುದೋ ಊರಲ್ಲಿ ಮಾಡಲಿಲ್ಲ ಅಂದರೆ ಅದು ಪಕ್ಕದೂರವ್ರಿಗೆ ಜನಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದನ್ನು ನಾವು ಲೋಕಲ್ ಇಶ್ಯೂ ಅಂತ ಕರಿತೀವಿ. ರೀಜನಲ್ ಇಶ್ಯೂ ಅಂದರೆ ಈಗ ಒಂದು ಹೆಚ್ಚು ಊರುಗಳು, ಒಂದು ಊರುಗಳ ಗುಂಪಿಗೆ ತೊಂದರೆ ಆಗೋ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ರೀಜನಲ್ ಇಶ್ಯೂ ಅಂತ ಕರಿತೀವಿ. ದಿಸ್ ಕ್ಯಾನ್ ಹ್ಯಾವ್ ಗ್ರೇಟರ್ ಎಕ್ಸ್ಟೆಂಟ್ ದ್ಯಾನ್ ಲೋಕಲ್ ಏರಿಯಾ ಬಟ್ ನಾಟ್ ಸ್ಪ್ರೆಡ್ ಗ್ಲೋಬಲಿ. ಸೊ ಒಂದು ಚಿಕ್ಕ ಏರಿಯಾಗೂ ಇದೇನು ಲಿಮಿಟ್ ಆಗಿರಲ್ಲ, ಹಾಗಂತ ಇಡೀ ಭೂಮಂಡಲಕ್ಕೆ ತೊಂದರೆ ಆಗೋ ರೀತಿಯೂ ಈ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಇದ್ರ ಮಧ್ಯ ಇರುತ್ತೆ. ಯಾವ ರೀತಿ? ಕಂಟಾಮಿನೇಷನ್ ಆಫ್ ರಿವರ್. ನೋಡಿ, ನದಿ ಎಲ್ಲಿಂದ ಶುರುವಾಗಿ ಎಲ್ಲಿ ಸಮುದ್ರ ಮುಟ್ಟುತ್ತೋ ಅಲ್ಲಿಯ ಉದ್ದದವರೆಗೂ ಎಲ್ಲರೂ ಅವಲಂಬಿತರಾಗಿರ್ತಾರೆ. ಒಂದು ನದಿಲಿ ಏನಾದರೂ ಪ್ರಾಬ್ಲಮ್ ಆಗಿ ಅದರಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗಿಬಿಟ್ರೆ ಕೇವಲ ಒಂದು ಊರಿಗಾಗಲ್ಲ, ಅದು ಎಲ್ಲಿ ಹುಟ್ಟಿ ಎಲ್ಲಿ ಸಮುದ್ರ ಸೇರುತ್ತೋ ಅಲ್ಲಿ ಅಷ್ಟೂ ಜನಕ್ಕೆ, ಅಷ್ಟೂ ಊರುಗಳಿಗೆ ತೊಂದರೆ ಆಗುತ್ತೆ. ಇದನ್ನು ನಾವು ರೀಜನಲ್ ಇಶ್ಯೂಸ್ ಅಂತ ಕರಿತೀವಿ. ಪುವರ್ ಏರ್ ಕ್ವಾಲಿಟಿ. ಸೊ ಏನು ಗಾಳಿ ನಾವು ಉಸಿರಾಡ್ತೀವಿ ಅಲ್ಲಿ ಯಾವುದೋ ಒಂದು ಇಂಡಸ್ಟ್ರಿಯಿಂದ ಬರುವಂಥ ಹೊಗೆಯ ಕಾರಣದಿಂದ ಆ ಒಂದು ಕ್ವಾಲಿಟಿ ಇಂಡೆಕ್ಸ್ ಕಡಿಮೆ ಆಗಿಬಿಟ್ಟು ಅದು ಮಲಿನ ಆಗಿಬಿಟ್ರೆ ಆಗ ಆ ಒಂದು ರೀಜನ್ ಏನೊಂದು ಆ ಗಾಳಿ ಹರಿದಾಡ್ತಾ ಇರುತ್ತೆ, ಒಂದು 10-15 ಹಳ್ಳಿ ಅಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ, ಅಥವಾ ಒಂದು ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನು ನಾವು ರೀಜನಲ್ ಇಶ್ಯೂ ಅಂತ ಕರಿತೀವಿ. ಗ್ಲೋಬಲ್ ಇಶ್ಯೂ ಅಂದರೆ ಈ ಒಂದು ಕೆಲಸಗಳಿಂದ ಏನು ಮನುಷ್ಯ ಮಾಡ್ತಾನೆ ಅದರಿಂದ ಪ್ರಾಬ್ಲಮ್ಗಳಾಗ್ತವಲ್ಲ ಅವು ಇಡೀ ಭೂಮಂಡಲಕ್ಕೆ ತೊಂದರೆನ ತಂದುಕೊಡ್ಬೋದು. ಅದನ್ನು ನಾವು ಗ್ಲೋಬಲ್ ಇಶ್ಯೂ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ ಗ್ಲೋಬಲ್ ವಾರ್ಮಿಂಗ್. ಹೌದಲ್ವಾ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಗ್ಯಾಸಸ್ ಅಂತ ಏನು ಕರಿತೀವಿ ಅವು ಜಾಸ್ತಿ ಆದಾಗ ಭೂಮಿಯ ತಾಪಮಾನ ಇನ್ಕ್ರೀಸ್ ಆಗಿರುತ್ತೆ. ಇಡೀ ಭೂಮಿನೇ, ಈ ದೇಶ ಈ ಊರು ಅಂತಲ್ಲ, ಇಡೀ ಭೂಮಿಗೆ ತೊಂದರೆ ಆಗ್ತಾ ಇರುತ್ತೆ. ಆ ರೀತಿ ಇರೋದನ್ನ ನಾವು ಗ್ಲೋಬಲ್ ಇಶ್ಯೂ ಅಂತೀವಿ. ಅದರಲ್ಲಿ ಎಕ್ಸಾಂಪಲ್ ಗ್ಲೋಬಲ್ ವಾರ್ಮಿಂಗ್. ಇನ್ನೊಂದು ಓಝೋನ್ ಡಿಪ್ಲೀಷನ್. ಸೊ ಓಝೋನ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಸೂರ್ಯನಿಂದ ಬರುವಂತಹ UV ಕಿರಣಗಳನ್ನ ತಡಿಲಿಕ್ಕೆ ಭೂಮಿಯ ಸುತ್ತ ಒಂದು ಗಾಳಿ O3ಯ ಪದರವಿದೆ. ಸೊ ಅದೇನು ಮಾಡುತ್ತೆ, ಅದನ್ನು ಅಲ್ಲೇ ತಡೆದು ಬಿಡುತ್ತೆ.
ಡಿಪ್ಲೀಷನ್ ಅಂದರೆ ಅಲ್ಲಿ ಒಂದು ಹೋಲ್ ಆಗೋದು. ನಿಮಗೆ ಓಝೋನ್ ಹೋಲ್ ಬಗ್ಗೆ ಗೊತ್ತೇ ಇರಬೇಕು EVS ಓದುವಾಗ. ಆ ಒಂದು ಹೋಲ್ ಆದಾಗ ಏನಾಗ್ಬಿಡುತ್ತೆ, ಈ ಸೂರ್ಯನಿಂದ ಬರುವಂಥ UV ಕಿರಣಗಳು ಸೀದಾ ಮನುಷ್ಯನ ಬೆಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೂರ್ಯನ ಕಿರಣಗಳಿಂದ ಬರುವ UV ಕಿರಣಗಳು ಈ ಊರು, ಈ ರಾಜ್ಯ, ಈ ದೇಶ ಅಂತಲ್ಲ, ಭೂಮಿಯ ಮೇಲೆ ಯಾರಿದ್ರು ಅವ್ರಿಗೆಲ್ಲರಿಗೂ ಎಫೆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಗ್ಲೋಬಲ್ ಇಶ್ಯೂಸ್ ಅಂತ ಕರಿತೀವಿ. ಸೊ ಇದಿಷ್ಟು 3 ಟೈಪ್ಸ್ ಆಫ್ ಇಶ್ಯೂಸ್ಗಳು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು ಪಲ್ಯೂಷನ್ ಬಗ್ಗೆ. ಸೊ ಪಲ್ಯೂಷನ್ ಯಾವ ರೀತಿ ಆಗುತ್ತೆ, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಅದನ್ನು ಯಾವ ರೀತಿ ತಡಿಬೋದು, ಯಾವ ರೀತಿ ಕಡಿಮೆ ಮಾಡ್ಬೋದು, ಅದರಿಂದ ಆಗೋ ಪ್ರಾಬ್ಲಮ್ಗಳೇನು, ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಪಲ್ಯೂಷನ್ ಅಂದರೆ ಏನು? ಅಡಿಷನ್ ಆಫ್ ಅನ್ಡಿಸೈರಬಲ್ ಮೆಟೀರಿಯಲ್ ಇನ್ ಟು ದಿ ಎನ್ವೈರನ್ಮೆಂಟ್ ಆಸ್ ಎ ರಿಸಲ್ಟ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಸೊ ಮನುಷ್ಯ ಮಾಡೋ ಕೆಲಸಗಳಿಂದ ನಮ್ಮ ಪರಿಸರದಲ್ಲಿ ಅನ್ಡಿಸೈರಬಲ್ ಮೆಟೀರಿಯಲ್ ಅಂದರೆ ಈ ಒಂದು ಅಂಶಗಳು ಪ್ರಕೃತಿಯಲ್ಲಿ ಇರಬಾರ್ದಿತ್ತು, ಆದರೆ ಮನುಷ್ಯನ ಆ್ಯಕ್ಟಿವಿಟೀಸಿಂದ ಅವು ಸೇರ್ಕೊಳ್ತಾ ಇದ್ದಾವೆ. ಆ್ಯಂಡ್ ಸೇರಿಕೊಂಡು ಆ ಪರಿಸರದಲ್ಲಿರುವಂತಹ ಒಂದು ಜೀವಿಗೆ, ಕೇವಲ ಮನುಷ್ಯರಿಗಲ್ಲ, ಯಾವುದೇ ಒಂದು ಮರ ಗಿಡ, ಒಂದು ಚಿಕ್ಕ ಜೀವಿಯಿಂದ ಹಿಡಿದು ದೊಡ್ಡ ತಿಮಿಂಗ್ಲದವರೆಗೂ ಈ ಒಂದು ಚೂರು ಪ್ರಾಬ್ಲಮ್ ಆದ್ರೂ ಅದನ್ನು ನಾವು ಅನ್ಡಿಸೈರಬಲ್ ಮೆಟೀರಿಯಲ್ ಅಂತೀವಿ. ಸೊ ಯಾವ ಒಂದು ಪ್ರೋಸೆಸ್ಸಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಈ ಅನ್ಡಿಸೈರಬಲ್ ಮೆಟೀರಿಯಲ್ಸು ಪ್ರಕೃತಿಗೆ ಸೇರುತ್ತೋ ಅದನ್ನು ನಾವು ಪಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ಆ ಒಂದು ಅನ್ಡಿಸೈರಬಲ್ ಮೆಟೀರಿಯಲ್, ಆ ಅಂಶ ಏನಿರುತ್ತೆ ವಿಚ್ ಕಾಸಸ್ ಪಾಪ್ಯುಲೇಷನ್, ಸೊ ಪಾಪ್ಯುಲೇಷನ್ ಅಲ್ಲ, ಪಲ್ಯೂಷನ್ನ ಕಾಸ್ ಮಾಡುತ್ತಲ್ವ ಆ ಒಂದು ಮೆಟೀರಿಯಲ್ಲು, ಆ ಅಂಶ, ಅದನ್ನು ನಾವು ಪಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ ಪಲ್ಯೂಟೆಂಟ್ಸ್ ಅಂದರೆ ಯಾವ ಒಂದು ಅಂಶಗಳು ಪಲ್ಯೂಷನ್ನ ಮಾಡಲಿಕ್ಕೆ ಆಗ್ತವೋ ಅವನ್ನ ಪಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ ಈಗ ಎಷ್ಟು ಟೈಪ್ಸ್ ಆಫ್ ಪಲ್ಯೂಷನ್ಸ್ ಇದೆ? ಮೊದಲನೇದಾಗಿ ಏರ್ ಪಲ್ಯೂಷನ್, ವಾಟರ್ ಪಲ್ಯೂಷನ್, ಸಾಯಿಲ್ ಪಲ್ಯೂಷನ್, ನಾಯ್ಸ್ ಪಲ್ಯೂಷನ್, ರೇಡಿಯೋ ಆ್ಯಕ್ಟಿವ್ ಪಲ್ಯೂಷನ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯೂಷನ್ ಇದೆ. ಸೊ ಒಂದೊಂದನ್ನೇ ನೀಟಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಏರ್ ಪಲ್ಯೂಷನ್. ಏರ್ ಪಲ್ಯೂಷನ್ ಅಂದರೆ ಗೊತ್ತಾಗ್ಬಿಡುತ್ತೆ, ಗಾಳಿಯಲ್ಲಿ ಮಲಿನ ಆಗುವುದಂಥದ್ದು. ಸೊ ದ ಪ್ರೆಸೆನ್ಸ್ ಆಫ್ ಎನಿ ಕೈಂಡ್ ಆಫ್ ಸಾಲಿಡ್, ಲಿಕ್ವಿಡ್ ಆರ್ ಗೇಷಿಯಸ್ ಸಬ್ಸ್ಟೆನ್ಸ್ ಇನ್ ದಿ ಅಟ್ಮಾಸ್ಫಿಯರ್ ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಗಾಳಿಯಲ್ಲಿ ಯಾವುದೇ ರೀತಿ ಒಂದು ಸಾಲಿಡ್ಡು ಆಗಿರ್ಬೋದು, ಲಿಕ್ವಿಡ್ಡು ಆಗಿರ್ಬೋದು, ಅಥವಾ ಇನ್ನೊಂದು ಗ್ಯಾಸೇ ಆಗಿರ್ಬೋದು, ಅದು ಅಟ್ಮಾಸ್ಫಿಯರಲ್ಲಿ ಸೇರಿಕೊಂಡು ಅಲ್ಲಿರುವಂತಹ ಯಾವುದೇ ಒಂದು ಜೀವಿಗೆ, ಕೇವಲ ಮನುಷ್ಯರಿಗಲ್ಲ, ಇದು ಗಮನ ಇರಬೇಕು, ಯಾವುದೇ ಒಂದು ಜೀವಿಗೆ ಬದುಕಲಿಕ್ಕೆ ತೊಂದರೆ ಮಾಡುತ್ತೆ ಅಂದರೆ ಅದನ್ನು ನಾವು ಏರ್ ಪಲ್ಯೂಷನ್ ಅಂತೀವಿ. ಸೊ ಗಾಳಿಯಲ್ಲಿ ಅಟ್ಮಾಸ್ಫಿಯರಲ್ಲಿ ಆಗುವಂತಹ ಚೇಂಜಸ್ಸು. ಆ್ಯಂಡ್ ಈ ಒಂದು ಏರ್ ಪೊಲ್ಯೂಷನ್ನ ಅಳಿಲಿಕ್ಕೆ ನಮ್ಮ ಹತ್ರ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಒಂದು ಪ್ಯಾರಾಮೀಟರ್ ಇದೆ. ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಒಂದು ಊರು ಅಥವಾ ಒಂದು ರಾಜ್ಯದ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಎಷ್ಟಿದೆ ಅನ್ನೋದ್ರ ಮೇಲೆ ಅಲ್ಲಿ ಎಷ್ಟು ಏರ್ ಪೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಸೊ ಯಾವಾಗ ಈ ರೀತಿ ಒಂದು ಅಂಶ ಗಾಳಿಯಲ್ಲಿ ಜಾಸ್ತಿ ಆಗುತ್ತೆ, ಏರ್ ಪೊಲ್ಯೂಷನ್ ಇಂಡೆಕ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅರ್ಥ ಆ ಒಂದು ಜಾಗದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಕಡಿಮೆ ಆಗುತ್ತೆ. ಸೊ ಇದಾದಮೇಲೆ ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್ ಟು ಐಸ್, ಸ್ಕಿನ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಏರ್ ಪೊಲ್ಯೂಷನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಮನುಷ್ಯನಿಗೆ? ಕಣ್ಣು ಉರಿ ಆಗೋದು, ಕಣ್ಣು ಕೆಂಪಾಗೋದು, ಈ ರೀತಿ ಕಣ್ಣಿನ ತೊಂದರೆಗಳು ಕಾಣಿಸ್ಕೊಳ್ತವೆ. ಅದ್ರ ಜೊತೆಗೆ ಸ್ಕಿನ್, ಚರ್ಮ ರಿಲೇಟೆಡ್ ತೊಂದರೆಗಳು ಬರ್ತದೆ. ಚರ್ಮಗಳು ರ್ಯಾಷಸ್ ಆಗಿರ್ಬೋದು ಅಥವಾ ನೆವೆ ಆಗಿರ್ಬೋದು, ಇದೆಲ್ಲವೂ ಕೂಡ ಏರ್ ಪೊಲ್ಯೂಷನಿಂದನೇ ಆಗೋದು. ಆ್ಯಂಡ್ ವೆರಿ ಮೈನ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ನಮ್ಮ ಶ್ವಾಸಕೋಶ ಏನಿದೆ, ನಾವು ಉಸಿರಾಡುವಂಥದ್ದು, ಅಲ್ಲಿ ನಮ್ಮ ಮೂಗಿನಿಂದ ಹಿಡಿದು ನಮ್ಮ ಲಂಗ್ಸ್ವರೆಗೂ ಎಲ್ಲ ಈ ಪೊಲ್ಯೂಟೆಂಟ್ಸ್ಗಳು ಹೋಗಿ ಸೇರ್ಕೊಳ್ತಾ ಇರುತ್ತೆ. ಆ್ಯಂಡ್ ಇದು ಒಂದೇ ದಿನ ಪ್ರಾಬ್ಲಮ್ ಕಾಣಿಸ್ಕೊಳೋದಿಲ್ಲ, ಒಂದು 5 ವರ್ಷ 10 ವರ್ಷ ಆದಮೇಲೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸರಿಯಾಗಿ ಉಸಿರಾಡೋಕ್ಕಾಗೋದಿಲ್ಲ, ಕೆಮ್ಮು, ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಏರ್ ಪೊಲ್ಯೂಷನಲ್ಲಿ ಅನದರ್ ಇಂಪಾರ್ಟೆಂಟ್ ಈಸ್ ಯಾವ್ಯಾವ ಥರ ಪೊಲ್ಯೂಟೆಂಟ್ಸು ಸ್ಪೆಸಿಫಿಕ್ ಆಗಿ, ಆ್ಯಂಡ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾ ಇರ್ತಾರೆ. ಸೊ ಫ್ಲೈ ಆ್ಯಶ್ ಅಂದರೆ ಏನು? ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಬರ್ನಿಂಗ್ ಕೋಲ್. ಸೊ ಏನು ಕಲ್ಲಿದ್ದಲನ್ನು ಸುಡುವಾಗ ಕಣಗಳು ಬರ್ತವೆ, ಫ್ಲೈ ಆ್ಯಶ್ ಅಂತ ಕರಿತೀವಿ. ಹೊಗೆ ಅಂಶ ಥರ ಎದ್ದು ಬರುತ್ತೆ, ಅದನ್ನು ಫ್ಲೈ ಆ್ಯಶ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಹೈಡ್ರೋಕಾರ್ಬನ್ಸ್ ಅಂದರೆ ಏನು? ಆಟೋಮೊಬೈಲ್ ಎಕ್ಸಾಸ್ಟ್ ಅಂದರೆ ಈ ಕಾರುಗಳು, ಗಾಡಿಗಳು ಏನಿದ್ದಾವೆ ಅದರಿಂದ ಎಕ್ಸಾಸ್ಟ್, ಆ ಹೊಗೆ ಬರುತ್ತಲ್ವ, ಅಲ್ಲಿ ಇರುವಂಥದ್ದು ಹೈಡ್ರೋಕಾರ್ಬನ್ಸ್. ಕ್ಲೋರೋಫ್ಲೋರೋಕಾರ್ಬನ್ಸ್, ಸೊ CFCs ಅಂತ ಕರಿತೀವಿ. ಓಝೋನ್ ಅಂತ ಏನೊಂದು ಪದರ ಇದೆ, ಅದು ಹೋಲ್ ಆಗಲಿಕ್ಕೆ ಕಾರಣನೇ ಈ ಒಂದು ಗ್ಯಾಸಸ್ಗಳು. ಸೊ ಇವು ಎಲ್ಲಿರ್ತವೆ? ಏರ್ ಕಂಡೀಷ್ನರು, ರೆಫ್ರಿಜರೇಟರ್ಸು ಅಥವಾ ಡಿಯೋಡ್ರೆಂಟ್ಸು. ಸೊ ಇತ್ತೀಚೆಗೆ ಬರುತ್ತಿರುವಂತಹ ರೆಫ್ರಿಜರೇಟರು, ಏರ್ ಕಂಡೀಷ್ನರಲ್ಲೆಲ್ಲ CFCs ಇರೋದಿಲ್ಲ, ಬಟ್ ಮೂಲ ಇದೇ ಇರುತ್ತೆ ಮೊದಲಿಂದಾನು. ಸೊ ಆ್ಯಂಡ್ ಏರ್ ಪೊಲ್ಯೂಷನ್ ಕಲಿಯುವಾಗ ಒಂದು ಇಂಪಾರ್ಟೆಂಟ್ ಟರ್ಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು, ಸ್ಮಾಗ್ ಅಂದರೆ ಏನು? ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ವರ್ಡ್ಸ್ ಸ್ಮೋಕ್ ಆ್ಯಂಡ್ ಫಾಗ್. ಸೊ ಸ್ಮೋಕ್ ಮತ್ತು ಫಾಗ್ ಎರಡು ಪದಗಳನ್ನ ಸೇರಿಸಿ ಒಂದು ಹೊಸ ಪದ ಬರುತ್ತೆ, ಸ್ಮಾಗ್. ಈ ಒಂದು ನಾಮಪದ ಕೊಟ್ಟವ್ರು ಯಾರು? HA. Voix.
ಸೊ ಈ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು. ಯಾವಾಗ 1905 HA ಡೆಸ್ ವಾಯ್ಕ್ಸ್ ಅನ್ನುವಂಥವರು ಸ್ಮಾಗ್ ಅನ್ನೋ ಪದವನ್ನು ಕೊಡ್ತಾರೆ. ಸೊ ಸ್ಮಾಗ್ ಅಂದರೆ ಏನು? ಸ್ಮಾಗ್ ಈಸ್ ಫಾರ್ಮ್ಡ್ ಬೈ ಇಂಟರಾಕ್ಷನ್ ಆಫ್ ಸನ್ಲೈಟ್ ವಿತ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇನ್ ದಿ ಅಟ್ಮಾಸ್ಫಿಯರ್ ರಿಸಲ್ಟಿಂಗ್ ಫ್ರಮ್ ದಿ ರಿಯಾಕ್ಷನ್ ಆಫ್ ವೆಹಿಕಲ್ ಎಮಿಷನ್, ಪೇಂಟ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಗಾಳಿಯಲ್ಲಿ ಈ ಒಂದು ಏನಿದೆ ವೆಹಿಕಲ್ ಎಮಿಷನ್ ಅಂದರೆ ಹೊಗೆ ಬರುತ್ತಲ್ಲ ವೆಹಿಕಲ್ಸಿಂದ, ಅದರಿಂದ ಹೊಗೆ ಬರೋದಾಗಿರ್ಬೋದು, ಪೇಂಟ್ಸಿಂದ ಬರುವಂತಹ ಸ್ಮೆಲ್ಲು, ಆ ಒಂದು ಪೇಂಟ್ಸಿಂದ ಬರುತ್ತಲ್ವ ಆ ಒಂದು ಅಂಶ ಆಗಿರ್ಬೋದು, ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಿಂದ ಬರುವಂಥದ್ದೆಲ್ಲ ಏನಾಗುತ್ತೆ, ಸನ್ಲೈಟ್ ಸೂರ್ಯನ ಬೆಳಕಿನ ಜೊತೆ ಇಂಟರ್ಯಾಕ್ಟ್ ಮಾಡಿಬಿಟ್ಟು ಒಂದು ಮಂಜು ಥರ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಒಂಥರ ಹೊಗೆ ಥರ ಈ ಹೊಗೆಗಳೆಲ್ಲ ಸೇರಿ ಸನ್ಲೈಟಲ್ಲಿ ರಿಯಾಕ್ಟ್ ಆಗಿ ಆ ಒಂದು ಹೊಗೆ ಏನಾಗುತ್ತೆ, ನೀವು ಬೆಳಗಿನ ಜಾವ ಇದ್ದಾಗ ಕೆಲವೊಂದು ಕಾಲದಲ್ಲಿ ನೋಡ್ಬೋದು ಮಂಜಿರುತ್ತೆ, 7-8 ಗಂಟೆ ಆಗ್ತಿದ್ದಂಗೆ ಬಿಸಿಲಿಗೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಒಂದು ಮಂಜು ತಿಕ್ಕ ಏರು ಒಂಥರ ಹೊಗೆ ಮುಂದೆ ಏನಿದೆ ಅಂತಲೇ ಕಾಣ್ತಾ ಇರಲ್ಲ, ಆ ಥರ ಒಂದು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇದು ಎಷ್ಟು ಬಿಸಿಲು ಕತ್ಲು ರಾತ್ರಿ ದಿನ ಏನೇ ಇದ್ರೂ ಈ ಸ್ಮಾಗ್ ಹೋಗಲ್ಲ, ಅದೇ ರೀತಿ ಇರುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಈ ರೀತಿ ಆಗುತ್ತೆ ಸ್ಮಾಗ್ ಫಾರ್ಮೇಷನ್. ಅದಕ್ಕೆ ನ್ಯೂ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಸ್ಕೂಲ್ಗಳಿಗೆ ರಜಾ ಕೂಡ ಕೊಟ್ಬಿಡ್ತಾರೆ ಈ ಒಂದು ಕಂಡೀಷನಲ್ಲಿ. ವರ್ಷದಲ್ಲಿ 1-2-3 ತಿಂಗಳು ಈ ರೀತಿ ಕಂಡೀಷನ್ನು ಡೆಲ್ಲಿಯಲ್ಲಿ ಆಗುತ್ತೆ. ಅದು ಸ್ಮಾಗಿಂದ ಆಗೋದು. ಇಟ್ ಈಸ್ ಕಾಂಬಿನೇಷನ್ ಆಫ್ ಸ್ಮೋಕ್ ಆ್ಯಂಡ್ ಫಾಗ್. ಸೊ ಈಗ ಏರ್ ಪೊಲ್ಯೂಷನ್ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ. ಅದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ, ಅದನ್ನು ತಡೆಯೋದು ಹೇಗೆ ಅನ್ನೋದು ಒಂದು 3-4 ಸ್ಟೆಪ್ಸ್ ಇದೆ ನೋಡಿ. ಮೊದಲನೇದು ಯೂಸಿಂಗ್ ಬಯೋಗ್ಯಾಸ್, LPG, CNG ಆರ್ ಎಲೆಕ್ಟ್ರಿಕ್ ಸ್ಟವ್. ಸೊ ಪೆಟ್ರೋಲು ಡೀಸೆಲ್ನ ಬಿಟ್ಟು CNG ಗ್ಯಾಸ್ ಏನು ಈಗ ಬರ್ತಾ ಇದೆ ಆಟೋಗಳು, ಅದನ್ನು ಯೂಸ್ ಮಾಡಿ, ಅಥವಾ LPG ಗ್ಯಾಸ್ ಅಂದರೆ ಅಡುಗೆ ಮಾಡಲಿಕ್ಕೆ ಸೌದೆ ಒಲೆಯಿಂದ ಬರುವಂಥ ಹೊಗೆಯನ್ನು ಕಡಿಮೆ ಮಾಡಲಿಕ್ಕೆ LPG ಗ್ಯಾಸ್ನ ಯೂಸ್ ಮಾಡಿ, ಇಲ್ಲ ಬಯೋಗ್ಯಾಸ್. ಸೊ ಹಸುಗಳ ಸಗಣಿ ಏನು ಬರುತ್ತೆ ಅದರಿಂದ ಕ್ರಿಯೇಟ್ ಆಗುತ್ತೆ, ಅದರಿಂದ ಬಯೋಗ್ಯಾಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ, ಅದು ಕಡಿಮೆ ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಸ್ಟವ್. ಸೊ ಇತ್ತೀಚೆಗೆ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಗಳ ಸಪೋರ್ಟ್ ಜಾಸ್ತಿ ಆಗಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಉತ್ತೇಜನ ಜಾಸ್ತಿ ಸಿಗ್ತಾ ಇದೆ, ಸೊ ದಟ್ ಏರ್ ಪೊಲ್ಯೂಷನ್ನ ಕಡಿಮೆ ಮಾಡಬೇಕು ಅಂತ. ಅದಾದಮೇಲೆ ಯೂಸಿಂಗ್ ಚಿಮ್ನಿ ಫಿಲ್ಟರ್ಸ್. ಸೊ ಚಿಮ್ನಿಗಳು ಇಂಡಸ್ಟ್ರೀಸಲ್ಲಿ ಏನು ಹೊಗೆಗಳನ್ನ ಬಿಡ್ತಾರೆ, ಆ ಒಂದು ಚಿಮ್ನಿ ಏನಿರುತ್ತೆ ಆ ಚಿಮ್ನಿಗೆ ಫಿಲ್ಟರ್ಸ್ನ ಹಾಕಿ ಯಾವುದು ಪೊಲ್ಯೂಷನ್ನ ಕ್ರಿಯೇಟ್ ಮಾಡುವಂಥ ಅಂಶಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆನೇ ಬಿಡಬೇಡಿ, ಅಲ್ಲೇ ಫಿಲ್ಟರ್ ಮಾಡಿ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕಿ ಅನ್ನೋದು ಚಿಮ್ನಿ ಫಿಲ್ಟರ್ಸ್ನ ಯೂಸೇಜು. ಅದಾದಮೇಲೆ ಪ್ರಮೋಟ್ ದಿ ಯೂಸ್ ಆಫ್ ಕ್ಲೀನ್ ಫ್ಯೂಯಲ್ ಇನ್ ವೆಹಿಕಲ್ಸ್. ಸೊ ವೆಹಿಕಲ್ಸಲ್ಲಿ ಕ್ಲೀನ್ ಫ್ಯೂಯಲ್ ಅಂದರೆ ಕಡಿಮೆ ಪೊಲ್ಯೂಷನ್ ಆಗುವಂತಹ ಫ್ಯೂಯಲ್ನ ಯೂಸ್ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೀಸೆಲ್ ಗಾಡಿಗಳಿಗಿನ್ನ ಪೆಟ್ರೋಲ್ ಗಾಡಿಗಳನ್ನ ಜಾಸ್ತಿ ತಗೊಳ್ಳಿ, ಮತ್ತು ಈಗ ಪೆಟ್ರೋಲ್ಗೆ ಬೇರೆ ಒಂದು ಪರ್ಯಾಯ ಹುಡುಕ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕ್ಲೀನ್ ಫ್ಯೂಯಲ್ನ ಯೂಸ್ ಮಾಡಿಬಿಟ್ಟು ಓಡಾಡುವಂತಹ ವೆಹಿಕಲ್ಸ್ ಏನಿದೆ ಅದನ್ನು ಪ್ರಮೋಟ್ ಮಾಡಿ ಅಂತ. ಟೇಕಿಂಗ್ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಆನ್ ಇಂಡಸ್ಟ್ರೀಸ್ ವಿಚ್ ಡು ನಾಟ್ ಅಡಾಪ್ಟ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ. ಸೊ ಏನು ಇಂಡಸ್ಟ್ರೀಸ್ಗಳಿರುತ್ತೆ ಅವು ಎಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ ಮೆಥಡ್ಸ್ಗಳನ್ನ, ಟೆಕ್ನಾಲಜೀಸ್ಗಳನ್ನ ಅಡಾಪ್ಟ್ ಮಾಡ್ಕೊತಾ ಇಲ್ಲ. ಈಗಲೂ ಕೂಡ ಹಳೆ ಕಾಲದ ರೀತಿ ಜಾಸ್ತಿ ಪೊಲ್ಯೂಷನ್ ಆಗೋ ರೀತಿನೇ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ. ಅಂದರೆ ಅಂಥ ಒಂದು ಇಂಡಸ್ಟ್ರಿಗಳ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಜಾಸ್ತಿ ಫೈನ್ ಹಾಕಿ, ಇಲ್ಲ ಮುಚ್ಚಿಬಿಡಿ ಆ ರೀತಿ ಅಂತ ಒಂದು ಪ್ರಿವೆಂಟ್ ಮಾಡಲಿಕ್ಕೆ ಏರ್ ಪೊಲ್ಯೂಷನ್ನ ಸ್ಟೆಪ್ಪು. ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಹೇಳಬೇಕಾಗತ್ತೆ, ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ, ಇದೊಂದು ಸಿಂಡ್ರೋಮು. ಇದು ಯಾವ ರೀತಿ ಬರುತ್ತೆ ಅಂದರೆ ಡ್ಯೂ ಟು ಪುವರ್ ಕ್ವಾಲಿಟಿ ಇನ್ಸೈಡ್ ಅ ಬಿಲ್ಡಿಂಗ್. ಸೊ ಏರ್ ಇಕ್ವಾಲಿಟಿ ಪುವರ್ ಇರೋದ್ರಿಂದ ಒಂದು ಬಿಲ್ಡಿಂಗ್ ಒಳಗಡೆ ಗಾಳಿ ಏನು ಚೆನ್ನಾಗಿ ಆಡದೆ ಆ ಒಂದು ಏರ್ನ ಕ್ವಾಲಿಟಿ ಕಡಿಮೆ ಇದ್ದಾಗ ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಬರುತ್ತೆ, ಏನು ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಆ ಒಂದು ಸಿಂಡ್ರೋಮು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಾಟರ್ ಪೊಲ್ಯೂಷನ್ ನೆಕ್ಸ್ಟ್. ಸೊ ವಾಟರ್ ಪೊಲ್ಯೂಷನ್ ಅಂದರೆ ಏನು? ಆ್ಯಂಡ್ ಅಗೈನ್ ಏನು ಅನ್ಡಿಸೈರಬಲ್ ಮೆಟೀರಿಯಲ್ ಇರುತ್ತೆ ಅದು ನೀರಿನಲ್ಲಿ ಇರುತ್ತೆ. ಇಲ್ಲಿ ಅ ಪ್ರೆಸೆನ್ಸ್ ಆಫ್ ಅನ್ಡಿಸೈರಬಲ್ ಮೆಟೀರಿಯಲ್ ಇನ್ ವಾಟರ್ ವಿಚ್ ಕ್ಯಾನ್ ಹ್ಯಾವ್ ಹಾರ್ಮ್ಫುಲ್ ಕಾನ್ಸಿಕ್ವೆನ್ಸಸ್ ಆನ್ ಹೆಲ್ತ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಆ ಪೊಲ್ಯೂಟೆಂಟ್ಸ್ ಅನ್ಡಿಸೈರಬಲ್ ಮೆಟೀರಿಯಲ್ ನೀರಲ್ಲಿ ಹೋಗಿ ಆ ನೀರಿನಲ್ಲಿ ಬದುಕ್ತಿರುವಂತಹ ಜೀವಿಗಳಿಗೆ ತೊಂದರೆ ಕೊಡೋದನ್ನ ನಾವು ವಾಟರ್ ಪೊಲ್ಯೂಷನ್ ಅಂತೀವಿ. ಆ್ಯಂಡ್ ಅದು ನೀರಲ್ಲಿ ಇರುವಂತಹ ಜೀವಿಗಳ ಜೊತೆಗೆ ನೀರಿನ ಅವಲಂಬಿತವಾಗಿ ಇರ್ತವಲ್ಲ ಜೀವಿಗಳು, ಮನುಷ್ಯರಾಗಿರ್ಬೋದು, ಬೇರೆ ನಾಡಿನ ಪ್ರಾಣಿಗಳಾಗಿರ್ಬೋದು, ಅವೆಲ್ಲದಕ್ಕೂ ಪ್ರಾಬ್ಲಮ್ ಆದಾಗ ಅದನ್ನು ನಾವು ವಾಟರ್ ಪೊಲ್ಯೂಷನ್ ಅಂತೀವಿ. ಸೊ ಮೇಜರ್ ವಾಟರ್ ಪೊಲ್ಯೂಟೆಂಟ್ ಈಸ್ ಇಂಡಸ್ಟ್ರಿಯಲ್ ವೇಸ್ಟ್ ರಿಲೀಸ್ಡ್ ಇನ್ ಟು ವಾಟರ್. ಸೊ ಏನು ಕಾರ್ಖಾನೆಗಳಿಂದ ಒಂದು ವೇಸ್ಟ್ನ ನದಿ ಒಳಗೆ ಬಿಡ್ತಾರೆ, ಅದೇ ಮೇಜರ್ ಸೋರ್ಸ್ ಆಫ್ ಈ ವಾಟರ್ ಪೊಲ್ಯೂಷನ್. ಅವ್ರು ಸರಿಯಾಗಿ ಟ್ರೀಟ್ ಮಾಡದೆ ಅದನ್ನು
ನೇರವಾಗಿ ಬಿಡ್ತಾ ಇರ್ತಾರೆ, ಅದನ್ನು ನಾವು ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಕರಿತೀವಿ. ಆ್ಯಂಡ್ ಅದು ಮೇಜರ್ ರೀಸನ್ ಫಾರ್ ವಾಟರ್ ಪೊಲ್ಯೂಷನ್. ಅದರ್ ವಾಟರ್ ಪೊಲ್ಯೂಟೆಂಟ್ಸ್ ಬೇರೆ ಬೇರೆ ಯಾವುವು? ಅನ್ಟ್ರೀಟೆಡ್ ಆರ್ ಪಾರ್ಷಲಿ ಟ್ರೀಟೆಡ್ ಸೀವೇಜ್ ವಾಟರ್. ಸೊ ಸೀವೇಜ್ ವಾಟರ್ ಏನಿದೆ ಅದನ್ನು ಟ್ರೀಟ್ ಮಾಡದೆ ಡೈರೆಕ್ಟಾಗಿ ನದಿಗಳಿಗೆ ಬಿಟ್ಬಿಡೋದು, ಡೈರೆಕ್ಟಾಗಿ ಕೆರೆಗಳಿಗೆ ಬಿಟ್ಬಿಡೋದು. ಸೊ ಅದು ಮೇನ್ ರೀಸನ್. ಪೆಸ್ಟಿಸೈಡ್ಸ್ ಫ್ರಮ್ ಫಾರ್ಮ್ಸ್. ಸೊ ಕೀಟನಾಶಕಗಳು ಏನಿರ್ತವೆ ಅವು ಕೂಡ ನೀರಿನಲ್ಲಿ ಕೊಚ್ಕೊಂಡೋಗಿ ಅವು ಕರಗೋದಿಲ್ಲ, ಕೀಟಗಳನ್ನ ಸಾಯಿಸಿದ ನಂತರ ಎಷ್ಟೋ ಅಂಶಗಳು ಹಾಗೆ ನೆಲದ ಮೇಲೆ ಉಳ್ಕೊಂಡ್ಬಿಟ್ಟಿರುತ್ತೆ. ಮಳೆ ಬಂದಾಗ ಇವೆಲ್ಲ ಹೋಗ್ಬಿಟ್ಟು ಏನು ಊರಿನ ಕೆರೆ ಅಥವಾ ನದಿ ಇರುತ್ತೆ ಪಕ್ಕದಲ್ಲಿ ಅದಕ್ಕೆ ಸೇರ್ಕೊಳ್ಳುತ್ತೆ, ಅದು ಕೂಡ ವಾಟರ್ ಪೊಲ್ಯೂಷನ್ ಮಾಡುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆಯಿಲ್ ಸ್ಪಿಲ್ಸ್. ಆಯಿಲ್ ಸ್ಪಿಲ್ಸ್ ಅಂದರೆ ಹಡಗಿನಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನು ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪೆಟ್ರೋಲು, ಡೀಸಲ್ಲು ಮತ್ತು ಬೇರೆ ಆಯಿಲ್, ಕ್ರೂಡ್ ಆಯಿಲ್ನ ಸಾಗಾಣಿಕೆ ಮಾಡ್ತಿರ್ತಾರೆ, ಅಲ್ಲಿ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಆಯಿಲ್ ಸ್ಪಿಲ್ ಆಗಿಬಿಡುತ್ತೆ. ಯಾವುದೋ ಒಂದು ಲೀಕೇಜ್ ಆಗಿಬಿಟ್ಟು ಎಷ್ಟೋ ಲೀಟರ್ಸ್ಗಳ ಒಂದು ಪೆಟ್ರೋಲು ಫುಲ್ ಸಮುದ್ರದ ಮೇಲ್ಪದರವಾಗಿ ಹರಡ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಸೂರ್ಯನ ಕಿರಣ ಸರಿಯಾಗಿ ಒಳಗೆ ಹೋಗೋದಿಲ್ಲ. ಆಮೇಲೆ ಅದು ಆ ಒಂದು ಕೆಮಿಕಲ್ಸ್ ಇರುತ್ತೆ ಅಲ್ವ, ಅದನ್ನು ಸೇವನೆ ಮಾಡಿ ಅಲ್ಲಿರೋ ಫಿಶ್ಗಳು ಎಲ್ಲ ಸತ್ತೋಗ್ಬಿಡ್ತವೆ. ಆ್ಯಂಡ್ ಎಷ್ಟೋ ದಿನಗಳವರೆಗೂ ಆ ಆಯಿಲ್ಲು ಮತ್ತು ನೀರು ಮಿಕ್ಸ್ ಆಗೋದಿಲ್ಲ, ಮತ್ತು ಆಯಿಲ್ ಆವಿನೂ ಆಗೋದಿಲ್ಲ, ಎಲ್ಲ ಹಾಗೆ ಒಂದು ಮೇಲ್ಪದ್ರೆ ಎಷ್ಟೋ ದಿನಗಳಿಗೂ ನಿಂತ್ಬಿಡುತ್ತೆ. ಸೊ ಅದನ್ನು ನಾವು ಆಯಿಲ್ ಸ್ಪಿಲ್ಸ್ ಅಂತ ಕರಿತೀವಿ. ಆ್ಯಂಡ್ ಅಗೇನ್ ರಿಲೀಸ್ ಆಫ್ ಹಾಟ್ ವಾಟರ್ ಫ್ರಮ್ ಇಂಡಸ್ಟ್ರೀಸ್ ಇಂಟು ವಾಟರ್ ಬಾಡೀಸ್. ಸೊ ಏನು ಬಿಸಿ ನೀರಿರುತ್ತೆ ಇಂಡಸ್ಟ್ರೀಸಲ್ಲಿ ಏನಾದರೂ ಪ್ರೊಡಕ್ಷನ್ ಮಾಡುವಾಗ ಬಿಸಿ ನೀರು ಏನು ಜನ್ರೇಟ್ ಆಗುತ್ತೆ ಅದನ್ನು ಟ್ರೀಟ್ ಮಾಡಿದ ಬಿಸಿ ನೀರನ್ನೇ ನದಿ ಒಳಗೆ ಬಿಟ್ಬಿಡೋದು. ನದಿ ಹೆಂಗೂ ಸಮುದ್ರಕ್ಕೆ ಹೋಗ್ತಾ ಇರುತ್ತೆ, ತೊಗೊಂಡು ಹೋಗ್ತಾ ಇರುತ್ತೆ ಅಂತ. ಯಾವಾಗ ಒಂದು ಬಿಸಿ ನೀರಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕುದಿಯೋ ನೀರನ್ನ ಬಿಟ್ಬಿಡ್ತಾರೆ. ಆ್ಯಂಡ್ ಕಲರ್ ನೀರು, ಅದು ಎಲ್ಲ ಕೆಮಿಕಲ್ಸು ಇನ್ವಾಲ್ವ್ ಆಗಿರುತ್ತೆ ಅದರಲ್ಲಿ. ಸೊ ಯಾವಾಗ ಬಿಟ್ಟಾಗ ಏನಾಗುತ್ತೆ, ಅಲ್ಲಿರೋ ಫಿಶ್ಶು ತಣ್ಣ ನೀರಲ್ಲಿ ಈಜಾಡ್ಕೊಂಡಿರೋ ಫಿಶ್ಶಿಗೆ ಬಿಸಿ ನೀರು ಹೋಗಿ ತಲುಪಿದಾಗ ಏನಾಗುತ್ತೆ, ಅದು ಸತ್ತೋಗುತ್ತೆ. ಕೇವಲ ಫಿಶ್ ಅಲ್ಲ, ಅಲ್ಲಿರೋ ಸುತ್ತಮುತ್ತ ಗಿಡಗಳು ಎಲ್ಲವೂ ಹಾಳಾಗೋಗ್ಬಿಡುತ್ತೆ. ಸೊ ರಿಲೀಸ್ ಆಫ್ ಹಾಟ್ ವಾಟರ್ ಫ್ರಮ್ ಇಂಡಸ್ಟ್ರೀಸ್ ಇನ್ ವಾಟರ್ ಬಾಡೀಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಆಫ್ ವಾಟರ್ ಪೊಲ್ಯೂಷನ್. ಹಾಗಾದರೆ ಈ ವಾಟರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು ಹೇಗೆ? ಸೀವೇಜ್ ವಾಟರ್ ಶುಡ್ ಬಿ ಪ್ರಾಪರ್ಲಿ ಟ್ರೀಟೆಡ್. ಸೊ ಏನು ಕೊಳಚೆ ನೀರು ಬಿಡ್ತೀವಿ ನಾವು, ಅದು ನೀಟಾಗಿ ಟ್ರೀಟ್ ಮಾಡಬೇಕು. ಯಾವುದೇ ಒಂದು ಕೆಮಿಕಲ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಬೇಕು, ಆಮೇಲೆ ನದಿಗಳಿಗೆ ಬಿಡಬೇಕು. ಎರಡನೇದು, ಇಂಡಸ್ಟ್ರಿಯಲ್ ವೇಸ್ಟ್ ಶುಡ್ ಬಿ ಫಿಲ್ಟರ್ಡ್ ಫಾರ್ ರಿಮೂವಲ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್. ಏನು ಕಾರ್ಖಾನೆಗಳಿಂದ ಆ ಒಂದು ವೇಸ್ಟ್ ಅಂಶನ ಬಿಡ್ತಾರೆ ಅದನ್ನೆಲ್ಲ ಫಿಲ್ಟರ್ ಮಾಡಬೇಕು ಅವರು. ಆ್ಯಕ್ಚುಲಿ ಆ ಫಿಲ್ಟರ್ ಮ್ಯಾನೇಜ್ಮೆಂಟ್ ಇದ್ದರೆ ಮಾತ್ರ ಪರ್ಮಿಷನ್ ಕೊಡ್ತಾರೆ ಇಂಡಸ್ಟ್ರಿಗೆ, ಬಟ್ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಕರಪ್ಷನ್ನಿಂದ ಅದನ್ನು ಯಾರು ಕೇಳೋದು ಇಲ್ಲ. ಸೊ ಅದರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ. ರೈನ್ ವಾಟರ್ ಶುಡ್ ಬಿ ಹಾರ್ವೆಸ್ಟೆಡ್. ಏನು ಮಳೆ ನೀರು ಬರುತ್ತೆ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು, ಸಂಗ್ರಹಣೆ ಮಾಡಿ. ಎಷ್ಟೋ ಕಡೆ ಮಾಡ್ತಾ ಇರ್ತಾರೆ, ಅದರಿಂದ ಕೂಡ ನಾವು ವಾಟರ್ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು. ಆ್ಯಂಡ್ ಅಗೈನ್ ನೆಕ್ಸ್ಟ್ ಟೈಪ್ ಆಫ್ ಪೊಲ್ಯೂಷನ್ ಈಸ್ ಸಾಯಿಲ್ ಪೊಲ್ಯೂಷನ್. ಸಾಯಿಲ್ ಪೊಲ್ಯೂಷನ್ ಅಂದರೆ ಏನು, ಮಣ್ಣಿನ ಒಂದು ಅಂಶ ಅಲ್ಲಿ ಕೆಮಿಕಲ್ಸ್ನ ಸೇರಿಸಿ ಆ ಮಣ್ಣನ್ನು ಫಲವತ್ತತೆನ ಹಾಳು ಮಾಡೋದೇ ಸಾಯಿಲ್ ಪೊಲ್ಯೂಷನ್, ಕಾಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ undesirable elements in the soil. So again, undesirable elements in the soil, these deteriorates the fertility of soil. ಸೊ ಆ ಒಂದು ಮಣ್ಣಿನ ಫಲವತ್ತೆ ಏನಿರುತ್ತೆ ಅದು ಈ ಒಂದು ಪೊಲ್ಯೂಷನಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಾಯಿಲ್ ಪೊಲ್ಯೂಷನ್ಗೆ ಸೋರ್ಸಸ್ ಏನು? ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಏನು ಇವತ್ತು ರೈತರು ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಕ್ರಿಮಿನಾಶಕ ಕೀಟನಾಶಕಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅದು ಕರಗೋದಿಲ್ಲ, ಅದೆಲ್ಲ ಹೋಗಿ ಆ ಮಣ್ಣಲ್ಲೇ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಮೈನ್ ರೀಸನ್ ಫಾರ್ ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್, ಪ್ಲಾಸ್ಟಿಕ್ ವೇಸ್ಟ್ ಅಂದರೆ ನಾವು ಏನು ಪ್ಲಾಸ್ಟಿಕ್ಗಳ ಒಂದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ನಿಮ್ಮ ಲೋಕಲಲ್ಲೇ ಯೋಚನೆ ಮಾಡಿ, ಒಂದು ಟಾರ್ಪಲ್ ತೊಗೊಂಬರ್ತಾರೆ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ನ ತೊಗೊಂಬರ್ತಾರೆ ಫಾರ್ಮರು ಅವರು ಹುಲ್ಲನ್ನ ಮುಚ್ಚೋಕ್ಕೆ. ಅದು ಲೋ ಕ್ವಾಲಿಟಿ ತೊಗೊಬರ್ತಾರೆ. ಒಂದು 3 ತಿಂಗಳಾದಮೇಲೆ ಅದೆಲ್ಲ ಪುಡಿ ಮಣ್ಣೊಳಗೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಿಮೆಂಬರ್, ಪ್ಲಾಸ್ಟಿಕ್ ಯಾವತ್ತೂ ಕರಗೋಲ್ಲ. ಇನ್ನೂ 50-60 ವರ್ಷ ನೀವು ತೆಗೆದು ನೋಡಿ, ಆ ಮಣ್ಣು ಕೆದಕ್ಕೆ ನೋಡಿ, ಆ ಪ್ಲಾಸ್ಟಿಕ್ ಹಾಗೇ ಇರುತ್ತೆ. ಸೊ ಇದು ಸಾಯಿಲ್ ಪೊಲ್ಯೂಷನ್ಗೆ ರೀಸನ್ ಆಗುತ್ತೆ. ನೆಕ್ಸ್ಟು, ಕಂಟಾಮಿನೇಟೆಡ್ ವಾಟರ್. ಸೊ ಏನು ಕೆಮಿಕಲ್ ಡಿಸಾಲ್ವ್ ಆಗಿರುವಂತಹ ನೀರನ್ನು ನೀವು ಫಾರ್ಮಿಂಗಿಗೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಅಂಶ ಕರಗದೆ ಹಾಗೆ ಮಣ್ಣಲ್ಲಿ ಸೇರಿಕೊಂಡು ಆ ಮಣ್ಣಿನ ಫಲವತ್ತತೆನೇ ಕೊಂದಾಕ್ಬಿಡುತ್ತೆ. ಸೊ ಅದು ಕಂಟಾಮಿನೇಟೆಡ್ ವಾಟರ್ ಈಸ್ ಸೋರ್ಸ್ ಆಫ್ ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್, ಫ್ಲೈ ಆ್ಯಶ್. ಅಗೇನ್ ಫ್ಲೈ ಆ್ಯಶ್ ಅಂದಿದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಕಲ್ಲಿದ್ದಲು ಸುಡೋದಿಂದ ಬರುತ್ತೆ. ಕೆಮಿಕಲ್ ರೆಸಿಡ್ಯೂ ಲೈಕ್ ಡೈಸ್ ಅಂದರೆ ಕಲ್ಲರು, ಪೇಂಟು, ಅದನ್ನೇನು ಯೂಸ್ ಮಾಡ್ತೀರೋ ಅದು ಕೂಡ ಕರಗೋದಿಲ್ಲ, ಅದು ಕೂಡ ವೆರಿ ಹಾರ್ಮ್ಫುಲ್ ಕೆಮಿಕಲ್ಸ್, ಅದು ಕೂಡ ಸಾಯಿಲ್ ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಸಿಡ್ಸ್, ಮೆಟಾಲಿಕ್ ವೇಸ್ಟ್ ಫ್ರಮ್ ಇಂಡಸ್ಟ್ರೀಸ್. ಸೊ ಏನು ಒಂದು ಮೆಟಾಲಿಕ್ ವೇಸ್ಟ್ ಇರುತ್ತೆ ಅದು ಕೂಡ ಚಿಕ್ಕ ಪೀಸ್ ಆಗಿ ಈ ಒಂದು ಹಾರ್ಮ್ಫುಲ್ ಮೆಟಲ್ಗಳೆಲ್ಲ ಮಣ್ಣಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ನೀವು ಅಲ್ಲಿ ಏನು ಬೆಳೆಯೋಕ್ಕೆ ಆಗಲ್ಲ. ಫಾರ್ಮಿಂಗಿಗೆ
ಸೂಕ್ತವಲ್ಲದ ಲ್ಯಾಂಡ್ ಆಗಿ ಅದು ಪರಿವರ್ತನೆ ಆಗಿಬಿಡುತ್ತೆ. ಸೊ ಅದು ಸಾಯಿಲ್ ಪೊಲ್ಯೂಷನ್. ಹಾಗಾದರೆ ಯಾವ ರೀತಿ ಈ ಒಂದು ಸಾಯಿಲ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ಬೋದು? ದ ವೇಸ್ಟ್ ಪ್ರಾಡಕ್ಟ್ ಶುಡ್ ಬಿ ರೀಸೈಕಲ್ಡ್. ಸೊ ಯಾವ ಒಂದು ಪ್ರಾಡಕ್ಟ್ಗಳನ್ನ ನೀವು ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಪ್ಲಾಸ್ಟಿಕ್ನ ಎಲ್ಲಿ ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ರೀಸೈಕಲ್ ಮಾಡಬೇಕು. ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ರೆಡ್ಯೂಸ್ಡ್. ಸೊ ಪ್ಲಾಸ್ಟಿಕ್ನ ಬಳಕೆನೇ ಕಡಿಮೆ ಮಾಡಬೇಕು, ಎಲ್ಲಿಂದೆಲ್ಲ ಆಗುತ್ತೆ ಅಲ್ಲಿ ಕಡಿಮೆ ಮಾಡಬೇಕು. ನೋಡಿ, ಇದನ್ನೆಲ್ಲ ನೀವು ಕೇಸೆಟ್ಟಲ್ಲಿ ಕಲಿತಿರೋ ಉದ್ದೇಶನೇ ನೀವು ಮುಂದೊಂದಿನ ಪಾಠ ಮಾಡ್ಲಿಕ್ಕೆ ಹೋದಾಗ ಇದನ್ನೆಲ್ಲ ಮಕ್ಕಳಿಗೆ ತಲುಪಿಸ್ಬೇಕು. ಚಿಕ್ಕ ವಯಸ್ಸಿಂದ ಪ್ಲಾಸ್ಟಿಕ್ ಯೂಸ್ನ ಕಡಿಮೆ ಮಾಡೋದನ್ನ ಅವ್ರ ತಲೆಗೆ ತುಂಬ್ತಾ ಇದ್ರೆ ದೊಡ್ಡವರು ಆದಮೇಲೆ ಆಟೋಮೆಟಿಕ್ಕಾಗಿ ಅವ್ರು ಯೂಸ್ ಕಡಿಮೆ ಮಾಡ್ತಾರೆ. ಸೊ ಪ್ಲಾಸ್ಟಿಕ್ ಶುಡ್ ಬಿ ರೆಡ್ಯೂಸ್ಡ್. ಬಯೋಮೆಡಿಕಲ್ ವೇಸ್ಟ್ ಶುಡ್ ಬಿ ಮ್ಯಾನೇಜ್ಡ್ ಸಪ್ರೇಟ್ಲಿ. ಬಯೋಮೆಡಿಕಲ್ ವೇಸ್ಟ್ ಅಂದರೆ ಆಸ್ಪತ್ರೆಯಿಂದ ಬರುವಂತಹ ತ್ಯಾಜ್ಯ ಏನಿದೆ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಬೇಕು, ಸಪ್ರೇಟ್ ಮಾಡಬೇಕು. ಕೆಲವೊಂದು ರೀಸೈಕಲ್ ಆಗ್ಲಿಕ್ಕಿರೋನ ರೀಸೈಕಲ್ ಮಾಡಬೇಕು, ಕೆಲವೊಂದನ್ನು ನಾವು ರೀಸೈಕಲ್ ಆಗಲ್ಲ ಅದನ್ನು ಸುಡೋದೇ ಕೊನೆ ಅದಕ್ಕೆ ಬಯೋಮೆಡಿಕಲ್ ವೇಸ್ಟಲ್ಲಿ. ಸೊ ಬರ್ನಿಂಗ್ ಈಸ್ ದಿ ಲಾಸ್ಟ್ ಪ್ರೋಸೆಸ್. ಸೊ ಸುಡೋದನ್ನ ಸುಡಬೇಕು. ಮೆಟಲ್ ಬರುತ್ತೆ, ಸಿರಂಜ್ ಆಗಿರ್ಬೋದು, ಇದನ್ನೆಲ್ಲ ಸಪ್ರೇಟ್ ಮಾಡಿ ಸಪ್ರೇಟಾಗಿ ರೀಸೈಕಲ್ ಮಾಡಬೇಕು. ಹಾರ್ಶ್ ಕೆಮಿಕಲ್ ಫರ್ಟಿಲೈಸರ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದಿ ಪ್ಲೇಸ್ ಆಫ್ ಹಾರ್ಶ್ ಕೆಮಿಕಲ್ ಫರ್ಟಿಲೈಸರ್ ಶುಡ್ ನಾಟ್ ಬಿ ಯೂಸ್ಡ್. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಅದನ್ನು ಹೆಚ್ಚಿಗೆ ಯೂಸ್ ಮಾಡಬಾರ್ದು, ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ಇನ್ ಪ್ಲೇಸ್ ಆಫ್ ದಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಶುಡ್ ಬಿ ಯೂಸ್ಡ್. ಸೊ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನಿದೆ, ಸಾವಯವ ಗೊಬ್ಬರ, ಸಗಣಿಯಿಂದ ಆಗುವಂಥದ್ದಾಗಿರ್ಬೋದು ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು, ಇದನ್ನು ಯೂಸ್ ಮಾಡಬೇಕು ಕೆಮಿಕಲ್ ಫರ್ಟಿಲೈಸರ್ಸ್ಗಿನ್ನ ಅಂತ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಫರ್ಟಿಲೈಸರ್ಸ್ ಯೂಸ್ ಮಾಡುವಾಗ ಅಷ್ಟೇ ಒಂದು ಅಂಶ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಮಣ್ಣನ್ನು ಟೆಸ್ಟ್ ಮಾಡಿಸಿ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕು. ಸೊ ನೀವು ಮಣ್ಣನ್ನು ಟೆಸ್ಟ್ ಮಾಡಿದೆ, ಯಾವುದೋ ಬೇರೆ ಊರಲ್ಲಿ ಯಾರೋ ನಿಮ್ಮ ಸಂಬಂಧಿಕರು ಯೂರಿಯಾ ಕಾಂಪ್ಲೆಕ್ಸ್ ಆಗ್ತಾ ಇದ್ದಾರೆ ಅಂತ ನೀವು ಬಂದು ಯಾವುದೋ ಒಂದು ಬೆಳೆ ಹಾಕಿ ಯೂರಿಯಾ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಅವೈಜ್ಞಾನಿಕವಾಗಿ ಫರ್ಟಿಲೈಸರ್ಸ್ನ ಹಾಕೋದಾಗುತ್ತೆ. ಆದಷ್ಟು ಆ ರೀತಿ ಕೆಮಿಕಲ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡಿ ಸಾವಯವ ಏನು ಗೊಬ್ಬರ ಇರುತ್ತೆ ಅದನ್ನು ಯೂಸ್ ಮಾಡಿ ಬೆಳೆಗಳನ್ನ ಬೆಳಿಬೇಕು ಅಂತ ಒನ್ ಮೆಥಡ್ ಟು ರೆಡ್ಯೂಸ್ ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್ ಟೈಪ್ ಆಫ್ ಪೊಲ್ಯೂಷನ್ ಈಸ್ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾಯ್ಸ್ ಅಂದರೆ ಏನು? ನಾಯ್ಸ್ ಈಸ್ ಅನ್ವಾಂಟೆಡ್ ಸೌಂಡ್. ಅಗತ್ಯವಿಲ್ಲದೆ ಆಗುವಂಥ ಶಬ್ದವೇ ನಾಯ್ಸ್. ನಾಯ್ಸ್ ಪೊಲ್ಯೂಷನ್ ಕೆನ್ ಬಿ ಕಾಸ್ಡ್ ಡ್ಯೂ ಟು ಸ್ಟೋನ್ ಕಟ್ಟಿಂಗ್, ಕ್ರಷಿಂಗ್, ಸ್ಟೀಲ್ ಫೋರ್ಜಿಂಗ್, ಲೌಡ್ ಸ್ಪೀಕರ್ಸ್, ಮೂವ್ಮೆಂಟ್ ಆಫ್ ಹೆವಿ ವೆಹಿಕಲ್ಸ್ ಸಚ್ ಆಸ್ ಟ್ರಕ್ಸ್, ಫಾಸ್ಟ್ ಟ್ರೈನ್ಸ್ ಆ್ಯಂಡ್ ಏರೋಪ್ಲೇನ್ಸ್. ಸೊ ನಾಯ್ಸ್ ಪೊಲ್ಯೂಷನ್ ಎಲ್ಲಿಂದ ಬರುತ್ತೆ? ಕಲ್ಲು ಕಟ್ಟಿಂಗ್ ಅಂದರೆ, ಸ್ಟೋನ್ ಕಟ್ಟಿಂಗ್ ಅಂದರೆ ಕಲ್ಲುಗಳ ಕ್ವಾರೆ ಏನಿರುತ್ತೆ ಅಲ್ಲಿ ಕಲ್ಲುಗಳನ್ನ ಹೊಡಿತಾ ಇರುತ್ತೆ, ಕ್ರಷ್ ಮಾಡೋ ಮಿಷಿನ್ಗಳು, ಹೆವಿ ಮಿಷಿನ್ಗಳು ಸೌಂಡ್ ಮಾಡ್ತಾ ಇರುತ್ತೆ, ಅದನ್ನು ನಾಯ್ಸ್ ಅಂತ ಕರಿತೀವಿ. ಸ್ಟೀಲ್ ಫೋರ್ಜಿಂಗ್, ಸೊ ಸ್ಟೀಲಲ್ಲಿ ಏನು ಒಂದು ಐಟಮ್ಗಳು ಬೇಕು, ಮಷಿನರೀಸ್ ಬೇಕು, ಅದನ್ನು ಫೋರ್ಜಿಂಗ್ ಅಂದರೆ ಆ ರೀತಿ ಅಚ್ಚುಗಳು ಹಾಕಿ ರೆಡಿ ಮಾಡ್ತಾ ಇರ್ತಾರೆ ಸ್ಟೀಲ್ ಫ್ಯಾಕ್ಟ್ರೀಸಲ್ಲಿ, ಅಲ್ಲಿಂದ ಬರುವಂತಹ ಸೌಂಡ್ ಆಗಿರ್ಬೋದು. ಲೌಡ್ ಸ್ಪೀಕರ್ಸ್, ಸೊ ನೀವೆಲ್ಲ ನೋಡಿರ್ಬೋದು ಹೊರಗಡೆ ಅನಗತ್ಯ ಲೌಡ್ ಸ್ಪೀಕರ್ಸ್ನ ಹಾಕ್ಕೊಂಡು ಹೆಚ್ಚಿಗೆ ಸೌಂಡ್ ಮಾಡ್ತಾ ಇರ್ತಾರೆ, ಅದಾಗಿರ್ಬೋದು. ಮೂವ್ಮೆಂಟ್ ಆಫ್ ಹೆವಿ ವೆಹಿಕಲ್ಸ್, ದೊಡ್ಡ ದೊಡ್ಡ ಗಾಡಿಗಳು ಮೂವ್ ಆಗುವಾಗ ಬರುವಂತಹ ಸೌಂಡು, ಟ್ರಕ್ಗಳು, ಕ್ರೇನ್ಗಳು, JCBಗಳೆಲ್ಲ ಹೋಗುವಾಗ ಹೆಚ್ಚು ಸೌಂಡ್ ಬರುತ್ತೆ, ಅದಾಗಿರ್ಬೋದು. ಮತ್ತು ಫಾಸ್ಟ್ ಟ್ರೈನ್ಸ್ ಬೇಕಂದಾಗ ಜಾಸ್ತಿ ಸೌಂಡ್ ಮಾಡ್ಕೊಂಡು ಹೋಗುತ್ತೆ. ಆ್ಯಂಡ್ ಏರೋಪ್ಲೇನ್ಸ್ ಆಲ್ಸೋ. ಇವೆಲ್ಲವೂ ಕೂಡ ನಾಯ್ಸ್ ಪೊಲ್ಯೂಷನ್ನ ಸೋರ್ಸಸ್ ಆಗಿರುತ್ತೆ. ಸೊ ನಾಯ್ಸ್ ಪೊಲ್ಯೂಷನಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಅಗೈನ್ ಗೊತ್ತೇ ಇದೆ, ನಾಯ್ಸ್ ಪೊಲ್ಯೂಷನಿಂದ ಕಿವಿಗೆ ಮೊದಲನೇ ಪ್ರಾಬ್ಲಮ್, ನಮ್ಮ ಹಿಯರಿಂಗ್ ಏನಿರುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ಬಿಸೈಡ್ ಕಾಸಿಂಗ್ ಲಾಸ್ ಆಫ್ ಹಿಯರಿಂಗ್, ನಾಯ್ಸ್ ಪೊಲ್ಯೂಷನ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್, ಲಾಸ್ ಆಫ್ ಟೆಂಪರ್, ರಿಡಕ್ಷನ್ ಇನ್ ವರ್ಕ್ ಎಫಿಷಿಯನ್ಸಿ. ಸೊ ಹೆಚ್ಚಿಗೆ ನಾಯ್ಸ್ ಆಗ್ತಾ ಇದ್ದರೆ ಕೇವಲ ನಾವು ಕೇಳಿಸ್ಕೊಳಕ್ಕೆ ತೊಂದರೆ ಅಲ್ಲದೆ ನಮ್ಮ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ನೀವು ಗಮನಿಸ್ಬೋದು, ಏನಾದರೂ ಒಂದು ನಾಯ್ಸ್ ಬರ್ತಾ ಇದ್ದರೆ ಅದರಿಂದ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿ ಕೋಪ, ಮೂಡೇ ಹಾಳಾಗೋಗ್ಬಿಡುತ್ತೆ. ಏನೋ ಕೆಲಸ ಮಾಡೋಕ್ಕೆ ಬಂದಿರ್ತೀವಿ, ಹೊರಗಡೆ ಅದು ಸುಮ್ಮನೆ ಅನಗತ್ಯ ಸೌಂಡ್ಗಳು ಬರ್ತಾ ಇರುತ್ತೆ, ಆಗ ಸ್ಟಾಪ್ ಮಾಡಿಬಿಡ್ತೀವಿ. ನಾವು ಸರಿಯಾಗಿ ವರ್ಕ್ ಮಾಡೋಕ್ಕೂ ಆಗಲ್ಲ, ನಮ್ಮ ಮೂಡು ಹಾಳಾಗೋಗುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿ ಹೊಸ ಪ್ರಾಬ್ಲಮ್ಸು ಉಟ್ಕೊಳ್ಳುತ್ತೆ. ನೋಡಿ, ನಾಯ್ಸ್ ಪೊಲ್ಯೂಷನಿಂದ ಕೇವಲ ಕೇಳಿಸ್ಕೊಳೋಕ್ಕೆ ತೊಂದರೆ ಆಗಿದೆ, ಈ ರೀತಿ ಎಲ್ಲ ತೊಂದರೆ ಆಗುತ್ತೆ. ಹಾಗಾದರೆ ಒಂದು ನಾರ್ಮಲ್ ಸೌಂಡು ನಾಯ್ಸ್ ಅಲ್ಲದೆ ಇರೋದು ಎಷ್ಟು, ಯಾವುದು ಒಂದು ಲಿಮಿಟ್ ಅಂದರೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ರೆಕಮೆಂಡೆಡ್ ಎ ನಾರ್ಮಲ್ ನಾಯ್ಸ್ ಲೆವೆಲ್ ಆಫ್ 45 ಡೆಸಿಬಲ್ಸ್. ಸೊ 45 ಡೆಸಿಬಲ್ಲು ಯಾವಾಗ? ಬೈ ಡೇ. ರಾತ್ರಿ ಹೊತ್ತಾದರೆ 35 ಡೆಸಿಬಲ್ಸ್. ಸೊ ಇಷ್ಟು ಸೌಂಡ್ ಲೆವೆಲ್ ಇದ್ದರೆ ಅದು ನಾಯ್ಸ್ ಅಲ್ಲ, ಅದು ಮನುಷ್ಯನಿಗೆ ತಕ್ಕನಾಗಿರುವಂತಹ ಸೌಂಡು. ಸೊ DB ಅಂದರೆ ಡೆಸಿಬಲ್ಸ್ ಅಂತ. ಸೊ ನಾಯ್ಸ್ನ ಯಾವ ರೀತಿ, ಸೌಂಡ್ನ ಯಾವ ರೀತಿ ಅಳಿತೀವಿ? ಡೆಸಿಬಲಿಂದ ಅಳಿತೀವಿ. Noise pollution can affect hearing ability and sleep patterns. It also has effect on mood as it can lead for aggression or depression.
ಆ್ಯಂಡ್ ಅಗೈನ್ ನಾಯ್ಸ್ ಪೊಲ್ಯೂಷನ್ ಏನು ಮಾಡುತ್ತೆ, ಸ್ಲೀಪ್ ಪ್ಯಾಟ್ರನ್, ನಾವು ಮಲಗುವಂತಹ ಒಂದು ಪ್ಯಾಟ್ರನ್ ಏನಿರುತ್ತೆ ಅದನ್ನು ಹಾಳು ಮಾಡುತ್ತೆ. ಯಾವಾಗ ನಿದ್ದೆ ಸರಿಯಾಗಿ ಆಗೋದಿಲ್ವೋ ಇಡೀ ದಿನದ ಕೆಲಸಗಳು ಕೂಡ ಸರಿಯಾಗಿ ಆಗೋದಿಲ್ಲ, ಆರೋಗ್ಯ ಕೂಡ ಹಾಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಅಗ್ರೆಷನ್ ಆರ್ ಡಿಪ್ರೆಷನ್. ಸೌಂಡ್ಗಳು ಒಂದು 3 ತಿಂಗಳು 4 ತಿಂಗಳು ಹೊರಗಡೆಯಿಂದ ಬರೋ ಸೌಂಡ್ಗೆ ನೀವು ಸರಿಯಾಗಿ ಕೆಲಸ ಮಾಡೋಕ್ಕಾಗದೇ ಇದೆ ಏನಾಗುತ್ತೆ, ಕೋಪ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಡೆಲ್ಲ ಹಾಳಾಗೋಗಿ, ಅಥವಾ ಡಿಪ್ರೆಷನ್ ಆಗ್ತೀರಾ, ಏನೋ ಒಂದು ಡಿಪ್ರೆಷನ್ಗೆ ಕಾಸ್ ಆಗಿಬಿಡುತ್ತಿದ್ದು. ಸೊ ನಾಯ್ಸ್ ಪೊಲ್ಯೂಷನ್ ಆಗಾದರೆ ಸೋರ್ಸಸ್ಗಳು ಯಾವ್ಯಾವು, ಇಂಡೋರು ಔಟ್ಡೋರು. ಒಳಗೆ ಆಗುವಂತಹ ನಾಯ್ಸ್ ಪೊಲ್ಯೂಷನ್ ಮನೆ ಒಳಗೆ, ಮನೆ ಹೊರಗೆ ಆಗೋದಕ್ಕೆ ಡಿಫ್ರೆಂಟ್ ಸೋರ್ಸ್ ಇದೆ. ಮನೆ ಒಳಗಾದರೆ ಇಂಡೋರ್ ನಾಯ್ಸ್ ಪೊಲ್ಯೂಷನ್ ಆದರೆ ಯಾವುದು, ನಾಯ್ಸ್ ಅರೈಸಿಂಗ್ ಫ್ರಮ್ ರೇಡಿಯೋ, ಟೆಲಿವಿಷನ್, ಜನರೇಟರ್ಸ್, ಏರ್ ಕೂಲರ್ಸ್ ಆರ್ ಎನಿ ಅದರ್ ಹೋಮ್ ಅಪ್ಲಯನ್ಸಸ್. ಸೊ ಮನೆ ಒಳಗೆ ಇರುವಂತಹ ಏನು ಐಟಮ್ಗಳಿರುತ್ತೆ, ಫಾರ್ ಎಕ್ಸಾಂಪಲ್ ರೇಡಿಯೋಯಿಂದ ಬರುವಂಥದ್ದು, ರೇಡಿಯೋಯಿಂದ ಒಂದು ಒಳ್ಳೆ ಹಾಡು ಒಂದು ನಾರ್ಮಲ್ ಸೌಂಡಲ್ಲಿ ಬಂದರೆ ಅದು ನಾಯ್ಸ್ ಆಗೋದಿಲ್ಲ. ಹೆಚ್ಚಿಗೆ ಲೌಡ್ ಸ್ಪೀಕರ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಸೌಂಡ್ ಹಾಕೋದು, ಟೆಲಿವಿಷನ್ ಆಗಿರ್ಬೋದು, ಮತ್ತು ಜನರೇಟರ್ಸ್, ಕರೆಂಟ್ ಹೋದಾಗ ಏನು ಜನರೇಟರ್ಸ್ ಯೂಸ್ ಮಾಡ್ತೀರೋ ಅದರಿಂದ ಬರುವಂಥ ಕರ್ಕಶ ಶಬ್ದ ಆಗಿರ್ಬೋದು, ಅಥವಾ ಏರ್ ಕೂಲರ್ಸ್, ಹಳೆ ಏರ್ ಕೂಲರ್ಸ್ನ ನೋಡ್ಬೇಕು ನೀವು, ಫುಲ್ ಹಾಕಿ, ಈಗ ಬಿಸಿಲಿಗೆ ತಣ್ಣಗಾಳಿ ಬೇಕಾಗಿರುತ್ತೆ ಆಗ ಹಾಕಿರ್ತಾರೆ, ಅದು ಕೂಡ ಸೌಂಡ್ ಮಾಡ್ತಾ ಇರುತ್ತೆ. ಅಥವಾ ಬೇರೆ ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು ಈ ರೀತಿ ಶಬ್ದ ಮಾಡುವಂಥದ್ದು ಒಳಗಡೆ, ಮನೆ ಒಳಗಡೆ ನಾಯ್ಸ್ ಪೊಲ್ಯೂಷನ್ ಮಾಡ್ತವೆ. ಔಟ್ಡೋರ್ ನಾಯ್ಸ್ ಪೊಲ್ಯೂಷನ್ ಸೋರ್ಸಸ್ ಯಾವುದು, ಲೌಡ್ ಸ್ಪೀಕರ್ಸ್, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್, ವೆಹಿಕಲ್ ಟ್ರಾಫಿಕ್, ಪೊಲಿಟಿಕಲ್ ರ್ಯಾಲೀಸ್. ಸೊ ಲೌಡ್ ಸ್ಪೀಕರ್ಸ್ಗಳು ಏನು ಹಾಕೊಂಡು ಓಡಾಡ್ತಿರ್ತಾರೆ ಜನ, ಅವರಿಗೆ ಅರಿವೇ ಇರೋದಿಲ್ಲ ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇರುತ್ತೆ, ಅದರಲ್ಲೇ ಏನೋ ಖುಷಿ ಅವ್ರಿಗೆ, ಅದು ಕೂಡ ಒಂದು ನಾಯ್ಸ್ ಪೊಲ್ಯೂಷನ್ನ ಸೋರ್ಸು. ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಕ್ವಾರೆಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಯಾವುದೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡುವಂಥದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಹೆವಿ ಮಷಿನರೀಸ್ನ ಯೂಸ್ ಮಾಡ್ತಾ ಇರ್ತಾರೆ, ಅಲ್ಲಿಂದ ಕೂಡ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ವೆಹಿಕಲ್ ಟ್ರಾಫಿಕ್, ಅಗೇನ್ ವೆಹಿಕಲ್ ಟ್ರಾಫಿಕ್ಕಲ್ಲಿ ನೀವು ಹೋಗ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನಾಯ್ಸ್ ಪೊಲ್ಯೂಷನ್ ಅಂದರೆ ಏನು ಅಂತ. ಎಷ್ಟು ಸೌಂಡ್ ಬರ್ತಾ ಇರುತ್ತೆ, ಹಾರನ್ ಸೌಂಡ್ ಆಗಿರ್ಬೋದು, ಎಲ್ಲ ವೆಹಿಕಲ್ಸು ಒಟ್ಟಿಗೆ ಟ್ರಾಫಿಕಲ್ಲಿ ನಿಂತಾಗ ಎಷ್ಟು ಸೌಂಡ್ ಮಾಡ್ತವೆ, ಅವನ್ನ ನಾಯ್ಸ್ ಪೊಲ್ಯೂಷನ್ ಅಂತೀವಿ. ಆ್ಯಂಡ್ ಅಗೇನ್ ಪೊಲಿಟಿಕಲ್ ರ್ಯಾಲೀಸ್, ತುಂಬ ಜನ ರ್ಯಾಲೀಸ್ಗಳಲ್ಲಿ ಸೇರಿಕೊಂಡು ಲೌಡ್ ಸ್ಪೀಕರ್ಗಳನ್ನ ಹಾಕ್ಕೊಂಡು ತಮಟೆ ಶಬ್ದಗಳನ್ನ ಮಾಡಿಕೊಂಡು ಸುಮ್ಮನೆ ಬೇರೆಯವ್ರಿಗೆ ಬದುಕಲಿಕ್ಕೆ ತೊಂದರೆ ಕೊಟ್ಕೊಂಡು ಮಾಡುವಂತಹ ರ್ಯಾಲೀಸ್, ಅದರಲ್ಲೂ ಪೊಲಿಟಿಕಲ್ ರ್ಯಾಲೀಸ್ಗಳು ನಾಯ್ಸ್ ಪೊಲ್ಯೂಷನ್ನ ಮೂಲ ಉದ್ದೇಶ ಆಗಿರ್ತವೆ. ಹಾಗಾದರೆ ಯಾವ ರೀತಿ ಒಂದು ನಾಯ್ಸ್ ಪೊಲ್ಯೂಷನ್ನ ನಾವು ತಡಿಬೋದು, ದೇರ್ ಶುಡ್ ಬಿ ಅವೇರ್ನೆಸ್ ಆನ್ ಹೌ ಟು ಯೂಸ್ ಲೌಡ್ ಸ್ಪೀಕರ್ಸ್. ಸೊ ಲೌಡ್ ಸ್ಪೀಕರ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಒಂದು ಟೈಮ್ ಲಿಮಿಟ್ ಇಡಬೇಕು, ಇಷ್ಟರಿಂದ ಇಷ್ಟು ಗಂಟೆಗೆ ಇಷ್ಟು ಸೌಂಡಲ್ಲಿ ಮಾತ್ರ ನೀವು ಯೂಸ್ ಮಾಡಬೇಕು, ಇದನ್ನು ಹೆಚ್ಚಿಗೆ ವಾಲ್ಯೂಮ್ ಇಡೋ ಹಾಗಿಲ್ಲ, ಹಾಗೆ ಈ ಒಂದು ರಾತ್ರಿ ಸಮಯದಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಅಂತ ಒಂದು ಟೈಮ್ ಲಿಮಿಟ್ಗಳನ್ನ ಇಟ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದಾಗ ಮಾತ್ರ ನಾಯ್ಸ್ ಪೊಲ್ಯೂಷನ್ನ ತಡಿಬೋದು. ಅದಾದಮೇಲೆ ನಾಯ್ಸ್ ಪ್ರೊಡ್ಯೂಸಿಂಗ್ ಅಪ್ಲಯನ್ಸಸ್ ಶುಡ್ ಬಿ ರಿಪೇರ್ಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಏನು ಮನೆ ಒಳಗಡೆ ಸೌಂಡ್ ಮಾಡ್ತಾ ಇರುತ್ತೆ, ಮಿಕ್ಸಿ ಹಳೇದು ಸೌಂಡ್ ಮಾಡ್ತಾನೆ ಇರುತ್ತೆ, ನೀವು ಅದನ್ನು ಹಾಗೆ ಯೂಸೇ ಮಾಡ್ತಾನೆ ಇರ್ತೀರ. ಯಾವುದೋ ಒಂದು ಫ್ಯಾನು ಗಿರ್ರ್ ಅಂತ ಕರ್ಕಶ ಶಬ್ದದಿಂದ ತಿರುಗ್ತಾ ಇರುತ್ತೆ, ನೀವು ಅದನ್ನು ಹಾಗೆ ಯೂಸ್ ಮಾಡ್ತಿರ್ತೀರ. ಸೊ ಈ ರೀತಿ ಇರುವಂತಹ ಮನೆಯ ಸಾಮಗ್ರಿಗಳನ್ನೆಲ್ಲ ಫಸ್ಟ್ ರಿಪೇರಿ ಮಾಡಿಸ್ಬೇಕು, ಆಗ ನಾಯ್ಸ್ ಪೊಲ್ಯೂಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಮನೆ ಒಳಗಾದರೂ. ವೆಹಿಕಲ್ ಶುಡ್ ಬಿ ಮ್ಯಾನೇಜ್ಡ್ ಎಫೆಕ್ಟಿವ್ಲಿ ಸೊ ಆ್ಯಸ್ ಟು ರೆಡ್ಯೂಸ್ ನಾಯ್ಸ್ ಪೊಲ್ಯೂಷನ್. ಸೊ ವೆಹಿಕಲ್ ಶುಡ್ ಬಿ ಮ್ಯಾನೇಜ್ಡ್ ಎಫೆಕ್ಟಿವ್ಲಿ ಅಂದರೆ ಟೈಮಿಗೆ ಸರಿಯಾಗಿ ಸರ್ವಿಸ್ ಮಾಡಿಸ್ಬೇಕು, ಮತ್ತು ಇರೋ ಎಕ್ಸಾಸ್ಟ್ನ ತೆಗೆಸ್ಬಿಟ್ಟು ಸೈಲೆನ್ಸರ್ನ ತೆಗೆಸ್ಬಿಟ್ಟು ಯಾವುದೋ ಒಂದು ಸೌಂಡ್ ಬರೋ ರೀತಿ ಆಲ್ಟ್ರೇಷನ್ ಮಾಡಿಸೋದು, ಇದನ್ನೆಲ್ಲ ಮಾಡಿಸ್ಬಾರ್ದು. ಸೊ ಆಗ ನಾಯ್ಸ್ ಪೊಲ್ಯೂಷನ್ನ ಒಂದು ಮಟ್ಟಕ್ಕೆ ತಡಿಬೋದು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ. ಸೊ ಕೊನೆ ಟೈಪ್ ಆಫ್ ಪೊಲ್ಯೂಷನ್ ಇಸ್ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಆಗುತ್ತೆ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್? ಕಾಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಇನ್ ದಿ ಎನ್ವೈರನ್ಮೆಂಟ್. ಸೊ ಪರಿಸರದಲ್ಲಿ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಏನು, ಈ ಒಂದು ರೇಡಿಯೇಷನ್ಸ್ನ ಬಿಡುವಂತಹ ಎಲಿಮೆಂಟ್ಸ್ಗಳಿರುತ್ತೆ, ರೇಡಿಯಮ್ ಆಗಿರ್ಬೋದು ಅಥವಾ ಪ್ಲುಟೋನಿಯಂ ಆಗಿರ್ಬೋದು, ಈ ರೀತಿ ಒಂದು ಎಲಿಮೆಂಟ್ಸ್ಗಳು ರೇಸ್ಗಳನ್ನ ಬಿಡ್ತಾ ಇರುತ್ತೆ. ಎಂಥ ರೇಸು? ಆಲ್ಫಾ, ಬೀಟಾ, ಗಾಮಾ ರೇಸ್ ಅಂತ ಕಿರಣಗಳು ರೇಸ್ನ ಬಿಡ್ತಾ ಇರುತ್ತೆ. ಸೊ ಈ ರೀತಿ ರೇಸ್ಗಳು ಬಿಡುವಂತಹ ಎಲಿಮೆಂಟ್ಸ್ಗಳು ಪರಿಸರದಲ್ಲಿ ಏನಾದರೂ ಇದ್ದರೆ ಅದನ್ನು ನಾವು ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ಈ ರೇಸ್ಗಳು ಮನುಷ್ಯನ ಜೀವಕ್ಕೆ ತುಂಬ ಹಾರ್ಮ್ಫುಲ್ಲು. ಈ ರೇಸ್ಗಳಿಂದ ನಮಗೆ ಕ್ಯಾನ್ಸರ್ ಬರ್ಬೋದು. ಅದಕ್ಕಿಂತ ವರ್ಸ್ಟ್ ಅಂದರೆ ನಮ್ಮ DNA ಅಲ್ಲಿ ಬದಲಾವಣೆಗಳಾಗಿ ನಮ್ಮ ಮುಂದಿನ ಜನರೇಷನ್ ಏನು ಬರುತ್ತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಅವರಲ್ಲೂ ಕೂಡ ಕಾಯಿಲೆಗಳು ಹುಟ್ಟಿನಾಗಿಂದನೇ ಅವರ ಒಂದು ಬಾಡಿ ಸ್ಟ್ರಕ್ಚರಲ್ಲಿ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಸರಿಯಾಗಿ ಕಣ್ಣಿರೋದಿಲ್ಲ, ಸರಿಯಾಗಿ ಕೈಕಾಲಿರೋದಿಲ್ಲ, ಈ ರೀತಿ ಎಲ್ಲ ಬದಲಾವಣೆಗಳಾಗುತ್ತೆ ಯಾವಾಗ ನೀವು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ಗೆ ಎಕ್ಸ್ಪೋಸ್ ಆದರೆ. ಅದಾದಮೇಲೆ ಹಾಗಾದರೆ ಹೇಗೆ ಸಾಧ್ಯ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್? ಏನು ಸೋರ್ಸಸ್ ಆದರೆ ರಿಲೀಸ್ ಆಫ್ ರೇಡಿಯೋ ಆ್ಯಕ್ಟಿವ್ ಪಾರ್ಟಿಕಲ್ಸ್ ಫ್ರಮ್ ಎ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಸೈಟ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ನ ಇಟ್ಟಿರ್ತಾರೆ. ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಈಸ್
ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿ ನಮ್ಮ ನೇಚರಲ್ಲಿ ತುಂಬ ಪವರ್ಫುಲ್ ಎನರ್ಜಿ ಬರೋದು ನ್ಯೂಕ್ಲಿಯರ್ ಎನರ್ಜಿ. ಸೊ ಈ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ. ಇದಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಲ್ಲೇನಾಗ್ಬಿಡುತ್ತೆ, ಕೆಲವೊಂದು ಸರಿ ಆಕ್ಸಿಡೆಂಟ್ಸ್ಗಳಾಗೋದ್ರಿಂದ ಈ ನ್ಯೂಕ್ಲಿಯರ್ ಎಲಿಮೆಂಟ್ಗಳು ಪರಿಸರಕ್ಕೆ ಬಂದ್ಬಿಡ್ತವೆ. ಸೊ ಆ ಆಕ್ಸಿಡೆಂಟ್ಗಳನ್ನ ನಾವು ತಡಿಬೇಕಾಗತ್ತೆ. ಅಂದರೆ ಬ್ಲಾಸ್ಟ್ ಆಗೋದಾಗಿರ್ಬೋದು, ಅಥವಾ ಟೆಂಪ್ರೇಚರ್ ಜಾಸ್ತಿ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೆ ಈ ನ್ಯೂಕ್ಲಿಯರ್ ಎಲಿಮೆಂಟ್ಸ್ಗಳು ಪರಿಸರಕ್ಕೆ ಬಂದು ಸೇರ್ಕೊಂಡ್ಬಿಡ್ತವೆ. ಸೊ ಅದನ್ನು ನಾವು ತಡಿಬೇಕಾಗತ್ತೆ. ಆ್ಯಂಡ್ ಅದು ಮೇನ್ ಸೋರ್ಸು ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡಿದಾಗ ಏನು ವಾರ್ಗಳು ನಡೆಯೋ ಟೈಮಲ್ಲಿ ಈ ಹಿಂದೆ ಮಾಡಿದರೆ, ಹಿರೋಶಿಮಾ ನಾಗಸಕಿ ನಿಮಗೆ ಗೊತ್ತೇ ಇದೆ, ಯಾವ ರೀತಿ ಜಪಾನಲ್ಲಿರುವಂತಹ ಒಂದು ಈ ಜಾಗಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕಿ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದರೆ, ಕೇವಲ ಆಗ ಬದುಕಿದ್ದ ಜನರಿಗೆ ಮಾತ್ರ ಅಲ್ಲ, ಅಲ್ಲಿ ಎಕ್ಸ್ಪೋಸ್ ಆದಂತಹ ಜನ ಮತ್ತು ಆ ಒಂದು ಲ್ಯಾಂಡಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಲ್ಲಿ ಬಾಂಬ್ಗಳು ಹಾಕಿದ್ದಾರೆ ಇವತ್ತಿಗೂ ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಫೆನ್ಸಿಂಗ್ ಮಾಡಿಬಿಟ್ಟು ಅಲ್ಲಿ ಯಾರೂ ಎಂಟ್ರ್ ಆಗೋಂಗಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅದು ಏನು ಅವರು DNA ಚೇಂಜಸ್ ಮಾಡಿದೆ, ಅದು ಇವತ್ತಿಗೂ ಅವರ ಮಕ್ಕಳು ಮೊಮ್ಮಕ್ಕಳಲ್ಲಿ ಕಾಣಿಸ್ತಾ ಇರುತ್ತೆ. ಸರಿಯಾಗಿ ಕೇಳಿಸ್ಕೊಳೋಕ್ಕಾಗ್ತಾ ಇರಲ್ಲ, ಹಿಯರಿಂಗ್ ಪ್ರಾಬ್ಲಮ್ ಇರುತ್ತೆ, ಕಣ್ಣಿನ ನೋಡೋಕ್ಕಾಗಲ್ಲ, ಆ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೋ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಗೆ ತೊಂದರೆಗಳು ಕಾಣಿಸ್ಕೊಳ್ತವೆ. ಅದು ಯಾಕೆ ಅಂದರೆ ಅವರ ಪೂರ್ವಜರು ನ್ಯೂಕ್ಲಿಯರ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗಿರ್ತಾರೆ. ಸೊ ಈ ರೀತಿ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದ್ರಿಂದ ನ್ಯೂಕ್ಲಿಯರ್ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ ಆಗ್ಬೋದು. ಆ್ಯಂಡ್ ಈಗ ನ್ಯೂಕ್ಲಿಯರ್ ವೆಪನ್ಸ್ ಯಾರೂ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡಬಾರ್ದು ಅನ್ನೋದಿದೆ. ಬಟ್ ಹೇಳೋಕ್ಕಾಗಲ್ಲ, ಯುದ್ಧದ ಟೈಮಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು. ರಿಲೀಸಿಂಗ್ ಆಫ್ ರೇಡಿಯೋ ಆ್ಯಕ್ಟಿವ್ ಪಾರ್ಟಿಕಲ್ಸ್ ಇಂಟು ಎನ್ವೈರನ್ಮೆಂಟ್ ಡ್ಯೂರಿಂಗ್ ಮೈನಿಂಗ್. ಸೊ ಏನು ಈ ಎಲಿಮೆಂಟ್ಸ್ಗಳು ರೇಡಿಯೇಷನ್ಸ್ನ ಬಿಡ್ತವೆ, ಅವನ್ನು ಮೈನಿಂಗ್ ಮಾಡುವಾಗಲೇ ಅವನ್ನ ಎನ್ವೈರನ್ಮೆಂಟಲ್ಲಿ ಬಿಟ್ಬಿಟ್ರೆ, ಎಕ್ಸ್ಪೆರಿಮೆಂಟ್ ಮಾಡುವಾಗ ಅದನ್ನು ಎಲ್ಲ ಸಪ್ರೇಟ್ ಮಾಡುವಾಗಲೇ ಅದನ್ನು ನೇಚರ್ಗೆ ಸೇರಿಸ್ಬಿಟ್ರೆ, ಅದು ಮೇನ್ ರೀಸನ್ ಫಾರ್ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್. ಹಾಗಾದರೆ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ನ? ಪ್ರಾಪರ್ ಮೆಕ್ಯಾನಿಸಮ್ ಶುಡ್ ಬಿ ಅಡಾಪ್ಟೆಡ್ ಫಾರ್ ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್ ಆಫ್ ರೇಡಿಯೋ ಆ್ಯಕ್ಟಿವ್ ಕೆಮಿಕಲ್ಸ್. ಸೊ ರೇಡಿಯೋ ಆ್ಯಕ್ಟಿವ್ ಕೆಮಿಕಲ್ಸ್ಗಳು ಏನಿರುತ್ತೆ ಅದು ನೀವೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ರೇಡಿಯೇಷನ್ಸ್ ಬಿಡ್ತಾ ಇರಲ್ಲ, ಅವು ಇರೋದೇ ಸಹಜವಾಗಿ ಹಂಗೆ ಅವೇ ರೇಡಿಯೇಷನ್ಸ್ ಬಿಡ್ತಾ ಇರ್ತವೆ. ಸೊ ಅದನ್ನು ಸ್ಟೋರ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ ರೇಡಿಯೇಷನ್ಸ್ ಹೊರಗಡೆ ಬರ್ದಿರೋ ರೀತಿ ಸ್ಟೋರ್ ಮಾಡಬೇಕು. ಆ್ಯಂಡ್ ಏನು ಒಂದು ಕೆಲಸ ಆಗುತ್ತೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋಕ್ಕೆ ಒಂದು ಕೆಮಿಕಲ್ಸ್ನ ಯೂಸ್ ಮಾಡಿದ್ಮೇಲೆ ಅದ್ರ ಡಿಸ್ಪೋಸಲ್, ಅದನ್ನು ಬಿಸಾಕೋದಿರುತ್ತಲ್ವಾ, ಅದನ್ನು ಮಾಮೂಲಿ ವೇಸ್ಟ್ ಬಿಸಾಕ್ತಂಗೆ ಎಲ್ಲದರಲ್ಲೇ ನೇಚರಲ್ಲಿ ಬಿಸಾಕಬಾರ್ದು. ಅದನ್ನು ಡಿಸ್ಪೋಸಬಲ್ ಆಫ್ ರೇಡಿಯೋ ಆ್ಯಕ್ಟಿವ್ ಕೆಮಿಕಲ್ ಶುಡ್ ಬಿ ಮೆಕ್ಯಾನಿಸಮ್. ಒಂದು ಒಳ್ಳೆ ಮೆಕ್ಯಾನಿಸಮ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಒಂದು ಪ್ರಾಬ್ಲಮ್ನ ಕಡಿಮೆ ಮಾಡಬೇಕು ಆ ರೀತಿ ಮಾಡಬೇಕಾಗತ್ತೆ. ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಶುಡ್ ಬಿ ಪ್ರಾಪರ್ಲಿ ಲೇಬಲ್ಡ್. ಸೊ ಲೇಬಲ್ ಮಾಡೋದು ತುಂಬ ಮುಖ್ಯ. ಟ್ರಾನ್ಸ್ಪೋರ್ಟ್ ಮಾಡುವಾಗ ಆಗಿರ್ಬೋದು, ಅಥವಾ ಅದನ್ನು ಯೂಸ್ ಮಾಡುವಾಗ ಹೊರಗಡೆಯಿಂದನೇ ಗೊತ್ತಾಗ್ಬಿಡ್ಬೇಕು ಇಲ್ಲೊಂದು ರೇಡಿಯೋ ಆ್ಯಕ್ಟಿವ್ ಮೆಟಲ್ ಇದೆ, ನಾವು ಇದರಿಂದ ದೂರ ಇರಬೇಕು, ಆದಷ್ಟು ಇದನ್ನು ಸೇಫಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಅದಕ್ಕೆ ಒಂದು ಲೇಬಲ್ ಕೂಡ ಇರುತ್ತೆ. ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ಗೆ ಒಂದು ಲೇಬಲ್ ಇರುತ್ತೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ನ ನಾವು ತಡೆಗಟ್ಬೋದು. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಎಂಡ್ ಮಾಡೋಣ. ಆದಷ್ಟು ನಾವು ತಿಳ್ಕೊಂಡಿದ್ದೀವಿ ಪೊಲ್ಯೂಷನ್ ಬಗ್ಗೆ, ಎಷ್ಟು ಕೆಸೆಟ್ಟಿಗೆ ಬೇಕು ಅಷ್ಟು ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ಇದರ ಜೊತೆಗೆ ಇನ್ನು 2 ಕ್ಲಾಸಲ್ಲಿ, ಆಲ್ಮೋಸ್ಟ್ ಇನ್ನು 2 ಕ್ಲಾಸಲ್ಲಿ ನಾನು EVS ಏನಿದೆ ಕೆಸೆಟ್ಟಿಗೆ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಯೂನಿಟ್ಗಳಾದಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇವೆರಡನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರ್ಬೋದು, ಎಕ್ಸಾಮ್ ಅಪ್ಲೈ ಮಾಡೋ ಡೇಟ್ ಮುಂದಕ್ಕೆ ಹೋಗಿದೆ. ಸೊ ಆದಷ್ಟು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಪ್ರಾಕ್ಟೀಸ್ಗಳು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.